ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರಿಗೂ ಪೂರ್ಣಿಮಾ ಸತೀಶ್ ಅವರ ಮನೆಯ ಹೋಮ್ ಟೂರನ್ನು ತೋರಿಸ್ತೇನೆ ಅಂತ ಹೇಳಿದ್ದೆ. ಈ ದಿನ ನಿಮ್ಮೆಲ್ಲರಿಗೋಸ್ಕರ ಅವರ ಮನೆಯ ಹೋಮ್ ಟೂರ್ ರೆಡಿ ಆಗ್ತಿದೆ. ಬನ್ನಿ ನೋಡ್ಕೊಂಡು ಬರೋಣ ಅವರ ಮನೆ ಹೇಗಿದೆ, ಅವರು ಎಷ್ಟು ವಿಭಿನ್ನ ಶೈಲಿಯಲ್ಲಿ ಮನೆಯನ್ನು ಕಟ್ಟಿಸಿದ್ದಾರೆ. ಈ ಪ್ಲ್ಯಾನಿಂಗ್ಸ್ ನಿಮಗೂ ಏನಾದರೂ ಇಷ್ಟ ಆದಲ್ಲಿ ನೀವು ಕೂಡ ಬಳಸ್ಕೋಬೋದು. ಬನ್ನಿ, ಇನ್ಯಾಕೆ ತಡ ಮಾಡೋದು ಬೇಡ, ಪೂರ್ಣಿಮಾ ಸತೀಶ್ ಅವರ ಮನೆಯ ಹೋಮ್ ಟೂರ್ ನಿಮ್ಮೆಲ್ಲರಿಗೋಸ್ಕರ. ಇದು ಪೂರ್ಣಿಮಾ ಸತೀಶ್ ಅವರ ಮನೆಯ ಔಟ್ಲುಕ್. ಇದು ದೇವನಹಳ್ಳಿಯ ತಾಲೂಕು ಆಫೀಸ್ ರೋಡಲ್ಲಿ ಲೊಕೇಟ್ ಆಗಿದೆ. ಇದರ ಸೈಜನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೇನೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇವರು ಕಾರ್ ಪಾರ್ಕಿಂಗ್ಗೆ ಮತ್ತು ಒಂದು ಅಂಗಡಿಯನ್ನು ಕಟ್ಟಿಸಿದ್ದಾರೆ. ಗೇಟ್ ನೋಡಿ ತುಂಬ ಚೆನ್ನಾಗಿದೆ, ಡೀಸೆಂಟ್ ಲುಕ್ ಇದೆ, ಹೊಸ ಥರ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗೆ ಇನ್ನು ಒಳಕ್ಕೆ ಹೋಗ್ತಾ ಇದ್ದಂಗೆ ಸ್ವಿಚ್ ಬೋರ್ಡ್ಗೆ ಸೇಫ್ಟಿ, ಅಂದರೆ ಮಕ್ಕಳು ಯಾರೂ ಮುಟ್ಟಬಾರ್ದು ಅನ್ನೋ ಪರ್ಪಸ್ಸಿಂದ ಸೇಫ್ಟಿಯಾಗಿ ಈ ಥರ ಮಾಡಿದ್ದಾರೆ. ಹಾಗೆ ಇನ್ನು ಕಾರ್ ಪಾರ್ಕಿಂಗ್ಗೆ ಸ್ಪೇಸು ತುಂಬ ವಿಶಾಲವಾಗಿದೆ. 2 ವೀಲರ್ಸ್ ಸಹ ಅದರ ಜೊತೆಯಲ್ಲೇ ಬಿಟ್ಕೋಬೋದು. ಕಾರ್ ಸದ್ಯಕ್ಕೆ ಎಲ್ಲೋ ಹೊರಗಡೆ ಹೋಗಿದೆ, ಇನ್ನೇನು ಬರುತ್ತೆ. 2 ವೀಲರ್ಸ್ ಆದಮೇಲೆ ಅಲ್ಲೇ ಸ್ವಲ್ಪ ಮುಂದಕ್ಕೆ ಹೋದರೆ ಹಾಗೆಯೇ ಅಲ್ಲಿ ಸೇಫ್ಟಿಗೆ, ಅಂದರೆ ಸೈಕಲ್ ಆಗಿರ್ಬೋದು, ಅದೆಲ್ಲವನ್ನು ಸೇಫ್ಟಿಗೆ ಅಂತ ಈ ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲ ಸಿಲಿಂಡರ್ನ ಕೂಡ ಫಿಕ್ಸ್ ಮಾಡಿದ್ದಾರೆ, ಅದಕ್ಕೆ ಸೇಫ್ಟಿ ಇದೆ. ಇನ್ನು ಹಾಗೆ ಇರೋವಂಥ ಜಾಗದಲ್ಲಿ ಗಾರ್ಡನನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಅಂದರೆ ತುಂಬ ದೊಡ್ಡದೇನೂ ಅಲ್ಲ, ಚಿಕ್ಕದಾಗೆ ಗಾರ್ಡನ್ ಇದೆ. ಯಾಕೆಂದರೆ ಮನೆ ಸುತ್ತ ಗ್ರೀನರಿ ಇದ್ದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಮತ್ತು ಒಳ್ಳೆಯದು ಅಂತ ಕೂಡ ಹೇಳಿ ಇಲ್ಲೇ ಇರೋಂಥ ಜಾಗದಲ್ಲಿ ತುಳಸಿ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಮತ್ತು ಡ್ರ್ಯಾಗನ್ ಫ್ರೂಟ್ಸ್ ಆಗಿರ್ಬೋದು, ಇವೆಲ್ಲವನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಅಕ್ವಾಗಾರ್ಡ್ದು ವೇಸ್ಟ್ ನೀರು ಈ ಕಡೆ ಬರುತ್ತೆ ನೋಡಿ, ಹೂವು ಹರಡಿದೆ. ಹಾಗೆ ಗ್ರೀನರಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಶಿವಪೂಜೆಗೆ ಎಲ್ಲ ಹೂವು ಸಹ ಇಲ್ಲೇ ಸಿಗುತ್ತೆ. ಅದರ ಜೊತೆಯಲ್ಲಿ ಇನ್ನು ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನು ನೀರಿನ ತೊಟ್ಟಿಗೆ ಈ ಥರ ಮುಚ್ಚಳವನ್ನು ತಯಾರು ಮಾಡಿಸಿದ್ದಾರೆ, ಅಲ್ಯೂಮಿನಿಯಂ. ಇದು ತುಂಬ ಸ್ಟ್ರಾಂಗ್ ಇರುತ್ತೆ ಮತ್ತು ಲೈಫ್ ಕೂಡ ಬರುತ್ತೆ. ಇನ್ನು ಮೇಲಕ್ಕೆ ಹೋಗ್ತಾ ಇದ್ದಂಗೆ ಫಸ್ಟ್ ಫ್ಲೋರ್ ಮೆಟ್ಲಿಗೂ ಸಹ ಅಷ್ಟೇ ಇವರು ಹಾಕ್ಸಿರ್ತಕ್ಕಂಥ ಕಲ್ಲು ತುಂಬ ಚೆನ್ನಾಗಿದೆ. ಏಕೆ ಅಂತಂದರೆ ಒಂಥರ ನೈಸ್ ಕೂಡ ಇಲ್ಲ, ತುಂಬ ರಫ್ಫು ಇಲ್ಲ, ನಾರ್ಮಲ್ ಆಗಿದೆ. ಸೊ ಇದು ವಾಶ್ ಮಾಡೋಕ್ಕೂ ಈಸಿ, ಕಸ ಗುಡಿಸೋದಕ್ಕೂ ಈಸಿ, ಹಾಗೆ ಜಾರೋದಿಲ್ಲ. ನಾವೇನು ಮಾಡ್ತೀವಿ, ತುಂಬ ನೈಸ್ದು ಆಯ್ಕೆ ಮಾಡ್ಕೊಬಿಟ್ರೆ ಅದು ಜಾರುತ್ತೆ. ಸೊ ಗ್ರೀನರಿ ಎಲ್ಲ ಅಟ್ರ್ಯಾಕ್ಟಿವ್ ಆಗಿ, ಹಾಗೆ ಇಲ್ಲಿ ಓಪನ್ ಸ್ವಲ್ಪ ಬಿಡಿಸಿದ್ದಾರೆ. ಅದರ ಜೊತೆಯಲ್ಲಿ ಇನ್ನು ಫಸ್ಟ್ ಫ್ಲೋರಲ್ಲಿ ಈ ಒಂದು ಬೆಡ್ರೂಮ್ ಇರ್ತಕ್ಕಂಥ ಮನೆ ಇದೆ, ಅಂದರೆ ಡ್ಯೂಪ್ಲೆಕ್ಸ್ ಆಗಿದೆ ಇವ್ರ ಮನೆ. ಬನ್ನಿ ನೋಡೋಣ ಹೇಗಿದೆ, ಇವರ ಫಸ್ಟ್ ಫ್ಲೋರ್ ಹೇಗಿದೆ ಅಂತ. ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಂಗೆ ಕಾಣ್ತಿದೆ ನಮಗೆ ಅಲ್ಲಿ ಒಂದು ಬೃಂದಾವನ. ಪ್ರತಿ ಮನೆ ಮುಂದೆ ಕೂಡ ಬೃಂದಾವನ ಇದ್ದೇ ಇರುತ್ತೆ. ಏಕೆಂತಂದರೆ ನಾವು ತುಳಸಿಯನ್ನು ಪ್ರತಿನಿತ್ಯ ಪೂಜೆ ಮಾಡ್ತೇವೆ, ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಬೃಂದಾವನ ಇದೆ. ಇದು ಈ ಕಡೆಯಿಂದ ಸಹ ಮಾಡಿ ಮೇಲೆ ಹೋಗ್ಬೋದು, ಅದಕ್ಕೆ ಮಾಡಿಸಿರ್ತಕ್ಕಂಥ ಮೆಟ್ಲು. ಅಂದರೆ ಸಿಸ್ಟಮ್ 2 ವೇ ಇದೆ. ಸೊ ಇದನ್ನು ನೋಡಿಸ್ತಿದ್ದೀನಿ ಅಷ್ಟೇ. ಇನ್ಸೈಡಿಂದ ಕೂಡ ಸಿಸ್ಟಮ್ ಇದೆ ಇದಕ್ಕೆ. ಇನ್ನು ಡೋರ್ಗೆ ಡಿಫ್ರೆಂಟ್ ಟೈಪ್ ಡಿಸೈನನ್ನು ಚೂಸ್ ಮಾಡ್ಕೊಂಡಿದ್ದಾರೆ. ವಿಘ್ನ ವಿನಾಶಕ ಆಗಿರ್ತಕ್ಕಂಥ ವಿನಾಯಕನನ್ನು ಮನೆ ಮುಂದೆ ಹಾಕ್ಸ್ಕೊಂಡಿದ್ದಾರೆ. ಅಂದರೆ ಯಾವುದೇ ದೃಷ್ಟಿ ಆಗಬಾರ್ದು ಅಂತ ಎಲ್ಲರೂ ಸಹ ವಿನಾಯಕನನ್ನು ಹಾಕಿಸ್ತಾರೆ. ಡೋರ್ಗೆ ಬ್ರಾಸಲ್ಲಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಡಿಸೈನು. ಓಲ್ಡ್ ಮಾಡೆಲ್ ಟೈಪ್ ಪೇಂಟ್ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಇದೆಲ್ಲ ನೋಡೋದಕ್ಕೆ, ಅಟ್ರ್ಯಾಕ್ಟಿವ್. ಅಂದರೆ ಮನೆಯೊಳಗೆ ಹೋಗ್ತಿದ್ರೇ ಖುಷಿ ಅನ್ನಿಸ್ತು, ಏಕೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ನಾನು ಎಂಟ್ರಿ ಕೊಟ್ಟೆ, ಅಲ್ಲಿ ನಾನು ಹೇಳ್ತಿದ್ದೆ ಅಷ್ಟೊತ್ತಿಗೆ ಇನ್ನೇನು ಡೋರ್ ಓಪನ್ ಮಾಡಬೇಕಿತ್ತು. ಡೋರ್ ಓಪನ್ ಮಾಡಿದೆ, ಹೇಗಿದೆ ನೋಡೋಣ ಮನೆ ಅಂತ. ಬಹಳ ಅದ್ಭುತವಾಗಿತ್ತು. ಅಂದರೆ ನಾವು ಅನ್ಕೋತೀವಿ ತುಂಬ ಚಿಕ್ಕ ಜಾಗದಲ್ಲಿ ಹೇಗೆ ಬರುತ್ತೆ ಅಂತ. ಇನ್ನೇನು ಒಳಗೆ ಎಂಟ್ರಿ ಕೊಡ್ತಿದ್ದೀವಿ, ಬನ್ನಿ. ಹೋದ ತಕ್ಷಣ ಒಳಗಡೆಗೆ ಚಪ್ಪಲಿ ಸ್ಟ್ಯಾಂಡಿಗೆ, ಅಂದರೆ ಅಲ್ಲಿ ಕೂತ್ಕೊಳ್ಳೋ ಅಂಥ ಸಿಸ್ಟಮ್ ಕೂಡ ಆಗಬೇಕು. ಮತ್ತು ಡ್ರಾಗಳು ಕೂಡ ಮಾಡಿಸಿದ್ದಾರೆ. ಒಂದು ಈ ಕಡೆ ಡ್ರಾ ಡಸ್ಟ್ಬಿನ್ಗೆ, ಮತ್ತೊಂದು ಈ ಕಡೆ ಡ್ರಾ ಬಂದು
ಅಲ್ಲಿ ಸಾಕ್ಸ್ ಅಂತಿಂಥದ್ದೆಲ್ಲ ಸಣ್ಣ ಪುಟ್ಟ ಐಟಮ್ಸ್ನ ಇಟ್ಕೋಬೋದು. ಇನ್ನು ಚಪ್ಪಲಿಗಳನ್ನು ಇಟ್ಕೊಳ್ಳೋದಕ್ಕೆ ನಾವು ಎಲ್ಲಿ ಹೊರಗಡೆ ಬಿಡೋಕ್ಕಾಗೋದಿಲ್ಲ ಅನ್ಕೋತೀವಿ. ನೋಡಿ ಇದರಲ್ಲೇ ತುಂಬ ಚೆನ್ನಾಗಿದೆ ಸಿಸ್ಟಮ್ಮು. ಟು ಡ್ರಾ ಈ ಥರ ಎಳೆಯೋ ಥರ ಸ್ಲೈಡಿಂಗ್. ಹಾಗೆ ಆ ಟ್ರೀ ತುಂಬ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ಲೈಟ್ ಕೂಡ ಅಷ್ಟೇ, ಲೈಟ್ಗಳು ತುಂಬ ಅಟ್ರಾಕ್ಟಿವ್ ಆಗಿದೆ. ವುಡ್ ವರ್ಕು ಅಷ್ಟೇ ವೆರಿ ಸಿಂಪಲ್ ಅನಿಸುತ್ತೆ ನೋಡೋಕ್ಕೆ. ಹಾಗೆ ಹೊರಗಡೆ ಹೋಗಿದ್ದವರು ಕಾರಿಂದ ಇನ್ನೇನು ಬಂದರು, ಅಲ್ಲೂ ಸಹ ಮತ್ತೆ ಬಂದ್ವಿ, ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ವಿ. ಕಾರ್ ನಿಲ್ಸೋಕ್ಕೆ ಸ್ಪೇಸ್ ನೋಡಿ ತುಂಬ ಚೆನ್ನಾಗಿದೆ. ಹಾಗೆ ಇನ್ನು ಒಳಗೆ ಮತ್ತೆ ನೋಡಿದಾಗ ವುಡ್ ವರ್ಕ್ ತುಂಬ ಅಟ್ರಾಕ್ಟಿವ್ ಆಗಿದೆ. ಇಟ್ಸ್ ವೆರಿ ಸಿಂಪಲ್. ನೋಡಿ ನಾವು ಏನೇನೋ ವೆರೈಟಿ ಡಿಸೈನ್ಸ್ ಎಲ್ಲ ಮಾಡಿಸ್ಬೇಕು ಅಂತ ಅನ್ಕೋತೀವಿ, ಬಟ್ ತುಂಬ ಸಿಂಪಲ್ಲಾಗೇ ಫ್ಯಾನ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಲೈಟ್ಸು ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಸಿದ್ದಾರೆ. ಕೆಲವ್ರು ಏನು ಮಾಡ್ತಾರೆ, ತುಂಬ ಹೆವಿ ಲೈಟ್ಸ್ಗಳನ್ನು ಎಲ್ಲ ಹಾಕಿಸ್ದಾಗ ಅಲ್ಲಿ ಮನೆದು ಅಟ್ರಾಕ್ಟಿವ್ನೆಸ್ ಹೊರ್ಟೋಗ್ಬಿಡುತ್ತೆ. ಇದು ವುಡ್ ವರ್ಕು ಟಿ ವಿಗೂ ಅಷ್ಟೇ ಎಲ್ಲ ಮ್ಯಾಚಿಂಗ್ ಮಾಡಿಸ್ಕೊಂಡಿದ್ದಾರೆ. ಅವರು ಸೋಫಾ ಆಗಿರ್ಬೋದು, ಆ ವುಡ್ ವರ್ಕ್ ಆಗಿರ್ಬೋದು, ಮತ್ತು ಟಿ ವಿದು ಶೀಟ್ ಆಗಿರ್ಬೋದು, ಪ್ರತಿಯೊಂದು ಹಂಗೆ ಮ್ಯಾಚಿಂಗ್ ಮಾಡಿಸಿರೋದಕ್ಕೆ ತುಂಬ ಚೆನ್ನಾಗಿದೆ. ಇನ್ನು ಇದು ಸೋಫಾ, ಇದು ನಾವು ರೆಸ್ಟ್ ಮಾಡೋದಕ್ಕೆ ಸಿಸ್ಟಮ್ ತುಂಬ ಚೆನ್ನಾಗಿತ್ತು. ಅದನ್ನು ನನ್ನ ಮಗ ಡೆಮೋ ಕೂಡ ಕೊಡ್ತೀನಿ ಅಂತ ಕೊಟ್ಟಿದ್ದಾನೆ. ಅದು ಕನೆಕ್ಷನ್ ಕೊಡಬೇಕಾಗತ್ತೆ. ನಾವೇನಾದ್ರು ರೆಸ್ಟ್ ಮಾಡ್ಕೋಬೇಕಂತಂದರೆ ಆ ಥರ ಅದನ್ನು ಸೆಟ್ ಮಾಡ್ಕೋಬೋದು. ಒಂದು ಸೀಟನ್ನು ಹಾಕ್ಸ್ಕೊಂಡಿದ್ದಾರೆ, ನಾವು ಬೇಕಾದ್ರೆ ಎಕ್ಸ್ಟ್ರಾ ಇನ್ನೊಂದು ಹಾಕ್ಸ್ಕೋಬೋದು. ಹಾಗೆ ಇದು ಟೀಪಾಯ್ ಕೂಡ ತುಂಬ ಚೆನ್ನಾಗಿದೆ. ಈ ಸೋಫಾ ಎಲ್ ಶೇಪಲ್ಲಿ ಕೂಡ ಹಾಕ್ಕೋಬೋದು, ಮತ್ತು ಸೆಪ್ರೇಟ್ ಕೂಡ ಹಾಕ್ಕೋಬೋದು. ಆದರೆ ಅವ್ರು ಈ ಥರ ಸ್ಪೇಸ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಟೀಪಾಯ್ ವುಡ್ ಮೇಲೆ ಗ್ಲಾಸ್ ಬಂದಿದೆ. ಒಂಥರ ಡೀಸೆಂಟಾಗಿ ಚೆನ್ನಾಗಿದೆ. ಲೀಫ್ ಡಿಸೈನ್, ಒಳಗಡೆ ಲೀಫ್ ತುಂಬ ಚೆನ್ನಾಗಿ ಕಾಣ್ತಿದೆ. ಹಾಗೆ ನೆಕ್ಸ್ಟು ನೋಡಿಸ್ಬೇಕಂತಂದರೆ ನಾವು ಹೋಗಿದ್ದು ನೆಕ್ಸ್ಟು ಕಿಚನ್ಗೂ ಮುಂಚೆ ಡ್ಯೂಪ್ಲೆಕ್ಸ್ ಅಲ್ವಾ, ಜಸ್ಟ್ ಒಂದು ಸಲ ಅದನ್ನೆಲ್ಲ ನೋಡೋಣ ಅಂತ ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನು ದೇವರ ಮನೆಯನ್ನು ನೋಡಿದಾಗ ಕೆತ್ತನೆ ವುಡ್ಡಲ್ಲಿ ಮಾಡಿಸಿರ್ತಕ್ಕಂಥದ್ದು ಲಕ್ಷ್ಮಿ, ಮತ್ತು ಆ ಕಡೆ ಈ ಕಡೆ ಆನೆ ಇದೆ, ಗಜಲಕ್ಷ್ಮಿ. ತುಂಬ ಚೆನ್ನಾಗಿದೆ. ಆ ಡೋರ್ದು ಬ್ರೋಸ್ ನಂಗೆ ತುಂಬ ಇಷ್ಟ ಆಯಿತು. ಈಗ ನಾವು ಸಹಸ್ರಾರ ಚಕ್ರದಲ್ಲಿ ಪೆಟಲ್ಸ್ ಹೇಗೆ ಅರಳಿರುತ್ತೆ ಆ ಥರ ತಾವರೆ ಶೇಪಲ್ಲಿ ಅದು ಮಾಡಿಸಿರ್ತಕ್ಕಂಥದ್ದು. ಅದನ್ನು ಓಪನ್ ಮಾಡ್ಬೋದು, ಅಂದರೆ ಸ್ವಲ್ಪ ಸೆನ್ಸಿಟಿವ್ ಇದೆ, ಸೊ ಅದನ್ನು ನಿಧಾನವಾಗಿ ಓಪನ್ ಮಾಡಬೇಕು. ಮತ್ತು ಡೋರ್ ಕ್ಲೋಸ್ ಮಾಡೋವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಇನ್ನು ದೇವ್ರ ಮನೆಯಲ್ಲಿ ದೇವರುಗಳು ಎಲ್ಲ ಬೆಳ್ಳಿದೇ ಇತ್ತು. ಇಲ್ಲೂ ಸಹ ಅಷ್ಟೇ ಲೈಟ್ ವರ್ಕ್ಸನ್ನು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಬ್ಬಗಳಲ್ಲಿ ಯಾವ ಲೈಟ್ ಬೇಕೋ ಆ ಥರ ಹಾಕ್ಕೊಳ್ಳೋ ಅಂಥದ್ದು. ಅದರ ಜೊತೆಯಲ್ಲಿ ಗೋಡೆಗೂ ಅಷ್ಟೇ ಫುಲ್ ವೈಟ್ ಹಾಕ್ಸಿದ್ದಾರೆ, ಇನ್ನು ಯಾವುದೇ ಡಿಸೈನ್ ಮಾಡಿಸಿಲ್ಲ, ಡೀಸೆಂಟ್ ಲುಕ್ ಇರುತ್ತೆ ಅಂತ. ಇನ್ನು ಎಲ್ಲವೂ ಸಹ ಬೆಳ್ಳಿ ದೇವರುಗಳಿತ್ತು, ಡಿಫ್ರೆಂಟ್ ಆಗಿತ್ತು. ನಾಗಪ್ಪ ಆಗಿರ್ಬೋದು, ಲಕ್ಷ್ಮಿ, ಸರಸ್ವತಿ, ಗೌರಮ್ಮ, ಗಣೇಶ, ಅನ್ನಪೂರ್ಣೇಶ್ವರಿ, ರಾಜರಾಜೇಶ್ವರಿ, ನಂದಾದೀಪಗಳು, ಕಾಮಾಕ್ಷಿ ದೀಪಗಳು ಎಲ್ಲನೂ ಸಹ ಇತ್ತು. ಇನ್ನು ಅವರ ಮನೆ ದೇವರ ಫೋಟೋ, ವಿನಾಯಕನ ಫೋಟೋ, ಲಕ್ಷ್ಮಿ ಫೋಟೋ, ಸಿಂಪಲ್ಲಾಗಿ 3 ಫೋಟೋಗಳನ್ನು ಇಟ್ಕೊಂಡಿದ್ದಾರೆ. ಇನ್ನು ಬಾಗಿಲಿಂದೆಗಡೆ ನಾವು ಏನು ಮಾಡ್ತೀವಿ, ಎಣ್ಣೆದೆಲ್ಲ ಎಲ್ಲಂದರೆ ಅಲ್ಲಿಟ್ಟರೆ ಗಲೀಜಾಗುತ್ತೆ, ಬಾಗಿಲಿಂದೆಗಡೆನೇ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ. ಶೋಕೇಸ್ ಅಷ್ಟೇ ಸಿಂಪಲ್, ಜಸ್ಟ್ 2 ಮಾಡಿಸಿದ್ದಾರೆ. ಅದರಲ್ಲೇ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ವಸ್ತುಗಳನ್ನು ಮಾತ್ರ ಇಟ್ಕೊಂಡಿದ್ದಾರೆ. ನೆಕ್ಸ್ಟು ಕಿಚನ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಅಟ್ರಾಕ್ಟಿವ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಚಿಮ್ನಿ ಆಗಿರ್ಬೋದು, ಹಾಗೆ ಆ ಲೈಟ್ ಆಗಿರ್ಬೋದು, ಅಕ್ವಾಗಾರ್ಡ್ ಪ್ರತಿಯೊಂದೂ ಅಷ್ಟೇ. ಅಲ್ಲಿ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಗೋಡೆಯಲ್ಲಿರ್ತಕ್ಕಂಥ ಸ್ಟ್ರಾಬೆರೀಸ್. ಇಲ್ಲಿ ಮೊದಲಿಗೆ ಇನ್ನು ಫ್ರಿಡ್ಜು, ಅವ್ರು ಮುಂಚೆಯಿಂದ ಬಳಸ್ತಿದ್ದಿದ್ದು ಫ್ರಿಡ್ಜನ್ನೇ ಇಟ್ಕೊಂಡಿದ್ದಾರೆ. ಹಾಗೆ ಇದು ಟಾಲ್ ಯೂನಿಟ್, ನಾವೆಲ್ಲ ಸಾಮಾನುಗಳನ್ನು ಇದರಲ್ಲೇ ಇಡೋದಕ್ಕಾಗೋದಿಲ್ಲ, ಸೊ ಇದಕ್ಕೆ ಡ್ರಾ ಸಿಸ್ಟಮ್ ಮಾಡಿಸ್ಕೊಂಡು ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಐಟಮ್ಸ್ನ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಇದು ತುಂಬ ಡಿಫ್ರೆಂಟ್ ಆಗಿದೆ. ಅದರಲ್ಲೇ ಇನ್ನೊಂದು ಸ್ಟೆಪ್ ಕೂಡ ಇದೆ, ಅದು ಅಕ್ಕಿ ಆ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ. ಸೊ ನೀವು ಏನು ಬೇಕೋ ಅದನ್ನು ಅದರಲ್ಲಿ ಇಟ್ಕೋಬೋದು.
ಹೇಗೆ ಅಂದರೆ ಒಂಥರ ಡಿಫ್ರೆಂಟಾಗಿ ಬೇರೆ ಸಪ್ರೇಟಾಗಿ ಎಲ್ಲೂ ಇಡದೇ ಇರೋ ಥರ ಅದು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿದೆ. ಇನ್ನು ಫ್ರಿಡ್ಜ್ ಹಳೇದೇ ಇತ್ತು, ಅದನ್ನೇ ಯೂಸ್ ಮಾಡ್ತಿದ್ದಾರೆ ಸದ್ಯಕ್ಕೆ. ಹೊಸ ಫ್ರಿಡ್ಜನ್ನು ತಗೋತಾರೆ ಸದ್ಯದಲ್ಲೇ. ಇನ್ನು ಅಕ್ವಾಗಾರ್ಡ್ ಅದು ಕೂಡ ತುಂಬ ಚೆನ್ನಾಗಿದೆ ಸಿಸ್ಟಮ್ಮು, ಟ್ರಾನ್ಸ್ಪರೆಂಟ್ ಕಾಣೋ ಥರ ಇದೆ ಹೊಸ್ದಾಗಿ. ಸೊ ಇದು ತುಂಬ ಸ್ವೀಟ್ ಇರುತ್ತೆ ನೀರು ಕೂಡ, ನಾವು ಕೂಡ ಟೇಸ್ಟ್ ಮಾಡಿದ್ದೀವಿ. ಇದನ್ನು ಬೇಕಾದ್ರೆ ನೀವು ಸಜೆಸ್ಟ್ ಮಾಡ್ಬೋದು, ನೀವು ಯಾರಿಗಾದ್ರು ಹಾಕ್ಸ್ಕೊಳ್ಳಿ ಅಂತ. ಇನ್ನು ಶಿಂಕ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಒಂದು ಸಿಹಿ ನೀರು ಮತ್ತು ಇನ್ನೊಂದು ಉಪ್ಪು ನೀರು ಎರಡೂ ಬರೋ ಥರ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ನಲ್ಲಿಯಲ್ಲಿ. ತುಂಬ ವ್ಯವಸ್ಥಿತವಾಗಿ, ಏನು ಹೊರಗಡೆ ನೀರು ಲೀಕ್ ಆಗದೆ ಇರೋ ಥರ ಅದ್ರ ಕೆಳಗಡೆ ಮತ್ತೆ ಇದು ಮಾಡ್ಕೊಂಡಿದ್ದಾರೆ, ಸೋಪ್ದು ಇದು ಎಲ್ಲ ಇಟ್ಕೊಳ್ಳೋದಕ್ಕೆ. ಇಟಾಲಿಯನ್ ಕಿಚನ್ನಲ್ಲಿ ಹೇಗೆ ಮಾಡ್ಕೋಬೇಕೋ ಆ ಥರ. ಇನ್ನು ವಾಲ್ ನೋಡಿ ಅಟ್ರ್ಯಾಕ್ಟಿವ್ ಆಗಿದೆ. ಹಾಗೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಡುಗೆ ಮನೆ ಒಟ್ಟಾರೆಯಾಗಿ ಹೇಳಬೇಕಂತಂದರೆ ಎಷ್ಟು ಬೇಕೋ ಅಷ್ಟು ಚಿಕ್ಕದಾಗಿ ಚೊಕ್ಕವಾಗಿ ಎಲ್ಲಿ ಏನು ಬೇಕೋ ಅದನ್ನು ಫಿಕ್ಸ್ ಮಾಡಿಸ್ಕೊಂಡಿದ್ದಾರೆ. ತುಂಬ ಹೆವಿ ಇಟ್ಕೊಂಡಿಲ್ಲ. ಏನಾಗುತ್ತೆ ಅಂದರೆ ಹೆವಿ ಇಟ್ಕೊಂಡ್ರೆ ನಮಗೆ ಕಷ್ಟ ಆಗುತ್ತೆ. ಇನ್ನು ಸ್ಟವ್ 4 ಬರ್ನಲ್ಲಿ ಇರ್ತಕ್ಕಂಥ ಸ್ಟವ್ವು, ಅದು ಆಟೋಮೆಟಿಕ್ ವಿತೌಟ್ ರೆಗ್ಯುಲೇಟ್ರು, ಹಾಗೆ ವರ್ಕ್ ಆಗ್ತಕ್ಕಂಥದ್ದು. ಇದು ಕೂಡ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು. ತುಂಬ ಚೆನ್ನಾಗಿದೆ. ಬಟ್ ಮಧ್ಯದ್ದು ಸ್ವಲ್ಪ ಕಡಿಮೆ ಉರಿಯುತ್ತೆ ಉರಿ, ಆದ್ರೂ ನಮಗೆ 4 ಇರೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಏಕೆ ಅಂತಂದರೆ 4 ಕಡೆನೂ ಒಂದೊಂದು ಇಟ್ಕೋಬೋದು, ಆ್ಯಕ್ಟಿವ್ ಆಗಿ ಬೇಗ ಮುಗಿಸ್ಕೋಬೋದು. ಎಲಿಕಾ ಮತ್ತು ಇನ್ನು ಇದ್ರ ಜೊತೆಯಲ್ಲಿ ಇದು ಸೆನ್ಸರ್ ಕೂಡ ವರ್ಕ್ ಆಗುತ್ತೆ ಮತ್ತು ಸ್ವಿಚ್ ಸಿಸ್ಟಮಿಂದನೂ ವರ್ಕ್ ಆಗುತ್ತೆ. ಯಾವಾಗಲೂ ತುಂಬ ಏನು ಯೂಸ್ ಮಾಡೋದಿಲ್ಲ. ತುಂಬ ಹೆವಿ ಹೊಗೆ ಹೋಗೋವಂಥದ್ದು ದೋಸೆ ಅಂಥ ಐಟಮ್ಸ್ ಎಲ್ಲ ಮಾಡೋವಾಗ ಒಗ್ಗರಣೆ ಹಾಕೋವಂಥ ಟೈಮಲ್ಲಿ ತುಂಬ ಯೂಸ್ ಮಾಡ್ತೀವಿ ನೋಡಿ. ಕೈಯಲ್ಲಿ ಹಾಗೆ ಸೆನ್ಸರ್ ಜಸ್ಟ್ ಹಿಂಗೆ ಮಾಡಿದಾಗ ಅದು ಆಟೋಮೆಟಿಕ್ ಆನ್ ಆಗುತ್ತೆ ಮತ್ತು ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ವೈಟ್ ವಾಲ್ ಇರೋದ್ರಿಂದ ಅದು ಬ್ಲ್ಯಾಕ್ ಕಲರ್ ಎತ್ತಿ ಹೈಲೈಟ್ ಆಗಿ ಕಾಣಿಸ್ತಿದೆ. ಇನ್ನು ಇಟಾಲಿಯನ್ ಕಿಚನ್ ನೋಡಿದಾಗ ವಿಂಡೋಸ್ ಎಷ್ಟು ಗಾಳಿ ಬೇಕೋ ಆ ಥರ ವಿಂಡೋಸ್ ವ್ಯವಸ್ಥೆ ಮಾಡಿಸ್ಕೊಂಡಿದ್ದಾರೆ. ಹಳೆ ಕಾಲದ ಹರವಿ ಅಂದರೆ ಮಡಿಕೆಯಲ್ಲಿ ನೀರನ್ನು ಇಟ್ಟಿದ್ದಾರೆ, ಯಾಕೆಂದರೆ ಇದು ಹೆಲ್ದಿ ಕೂಡ. ಹಾಗೆ ಕೆಳಗಡೆ ನೋಡಿದಾಗ ಇಟಾಲಿಯನ್ ಕಿಚನ್ ಅಂದರೆ ಹೇಗೆ ವಾರ್ಡ್ರೋಬ್ಗಳನ್ನು ಮಾಡ್ಕೊಂಡಿದ್ದಾರೆ, ಹೇಗೆ ಇಟ್ಕೋಬೋದು ಸಾಮಾನುಗಳನ್ನು ಸುವ್ಯವಸ್ಥಿತವಾಗಿ ಜೋಡಿಸ್ಕೊಂಡಿದ್ದಾರೆ. ಇನ್ನು IFP ಕಂಪನಿದು ಓವೆನ್ ಕೂಡ ಇದೆ. ಓವೆನಲ್ಲಿ ಯಾವಾಗ ಬೇಕೋ ಆವಾಗ ಏನು ಬೇಕೋ ಬಿಸಿ ಮಾಡ್ಕೋಬೋದು ವಿತಿನ್ ಸೆಕೆಂಡ್ಸಲ್ಲಿ. ಅಂದರೆ ತುಂಬ ಒಳ್ಳೆಯದಲ್ಲ ಓವೆನ್, ಆದರೆ ಎನಿ ಟೈಮ್ ಬೇಡ, ಯಾವಾಗ ಎಮರ್ಜೆನ್ಸಿ ಅಂದಾಗ ಬಿಸಿ ಮಾಡ್ಕೋಬೋದು, ಕೇಕ್ಗಳನ್ನು ಮಾಡ್ಕೋಬೋದು, ಎಲ್ಲವನ್ನು ಮಾಡ್ಕೋತಾರೆ. ಹಾಗೆ ಪಿಜ್ಜಾ ಆಗಿರ್ಬೋದು, ಇವೆಲ್ಲವನ್ನು ಮಾಡ್ಕೋಬೋದು. ಸೊ ಓವೆನ್ ಇರಲೇಬೇಕು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದು ಮನೇಲೂ ಓವೆನ್ ಬೇಕಲ್ವ. ಸೊ IFP ಒಂದು ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. ಇವರು IFP ಕಂಪನಿದೇ ತೊಗೊಂಡಿದ್ದಾರೆ. ಇನ್ನು ಹಾಗೆ ನೆಕ್ಸ್ಟ್ ನೋಡಿದಾಗ ನೋಡಿ, ಪ್ರತಿಯೊಂದು ಈ ಕಡೆನೂ ಏನು ಬೇಕೋ ಅದು ಅಷ್ಟೇ. ಇಲ್ಲಿ ವಾಶ್ ಬೇಸನ್ ಇರೋದ್ರಿಂದ ಅದಕ್ಕೆ ಲಿಕ್ವಿಡ್ಸ್ ಏನು ಬೇಕಾಗುತ್ತೆ, ಕಾಲಿನ್ ಏನು ಬೇಕಾಗುತ್ತೆ, ಪ್ರಿಲ್ಲು ಆ ಥರ ಅಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಬಂದಾಗ ಇಲ್ಲಿ ಸ್ಮಾಲ್ ಬೌಲ್ಸ್ ಅಂದರೆ ನಾವು ಜೋಡಿಸ್ಕೊಳ್ಳೋದ್ರಲ್ಲಿರುತ್ತೆ. ಇದು ಕಂಬಿಗಳಿರೋದ್ರಿಂದ ನಾವೇನು ಮಾಡಬೇಕಾಗುತ್ತೆ, ಒಂದು ಉಜ್ಜಿದ ತಕ್ಷಣ ಒಂದು ಟ್ರೇಯಲ್ಲಿ ಇಟ್ಬಿಟ್ಟು ಆನಂತರ ಅದನ್ನು ಒರೆಸಿ ಎತ್ತಿಟ್ಟಾಗ ಈ ಕಂಬಿಗಳು ಹಾಳಾಗೋದಿಲ್ಲ. ನೋಡಿ, ಇವ್ರ ಮನೆ ಕಟ್ಟಿ ಆಲ್ರೆಡಿ 2 ಇಯರ್ಸ್ ಮೇಲೆ ಆಗಿದ್ರೂ ಹೊಸದಿದ್ದಂಗೆ ಇದೆ. ಯಾಕೆ ಅಂತಂದರೆ ಅವ್ರ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿದೆ. ನೋಡಿ, ಇಲ್ಲಿ ಇದರಲ್ಲೇ ಇನ್ನೊಂದು ಎಳೆಯೋ ಥರ ಈ ಥರ ಸಿಸ್ಟಮ್ಮು. ನೆಕ್ಸ್ಟ್ ಇಲ್ಲಿ ಗ್ಲಾಸಸ್ ಆಗಿರ್ಬೋದು, ಸ್ಪೂನ್ಸ್ ಆಗಿರ್ಬೋದು, ಚಾಕು, ಈ ಥರ ಸಣ್ಣ ಸಣ್ಣ ಐಟಮ್ಸ್ನೆಲ್ಲ ಇಲ್ಲಿ ಜೋಡಿಸ್ಕೊಂಡಿದ್ದಾರೆ. ಇನ್ನು ಅದ್ರ ಕೆಳಗಡೆ ಒಂದು ಸಣ್ಣ ಪುಟ್ಟ ಪಾತ್ರೆಗಳು ಆ ಥರ ಇವೆಲ್ಲವನ್ನು ಜೋಡಿಸ್ಕೊಂಡಿದ್ದಾರೆ. ಎಷ್ಟು ಚೊಕ್ಕವಾಗಿ ಜೋಡಿಸ್ಕೊಂಡಿದ್ದಾರೆ ಅಂತಂದರೆ ನಾವು ಇಟ್ಕೊಳ್ಳೋದ್ರ ಮೇಲೆ ನಮ್ಮ ಮನೆ ಡಿಪೆಂಡ್ ಆಗುತ್ತೆ ಅಂತ ಇದರಲ್ಲಿ ಅರ್ಥ ಆಗುತ್ತೆ. ಇನ್ನು ಈ ಕಡೆ ಬಂದಾಗ ಇಲ್ಲಿ ಈ ಥರ ಎಳೆಯುವಂಥ ಸ್ಲೈಡಿಂಗ್ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಕೆಲವೊಂದು ಐಟಮ್ಸು ತುಂಬ ಹಿಂದಕ್ಕೂ ಇಟ್ಕೋಬೋದು, ಆವಾಗ ಅಲ್ಲಿ ಜಾಗನೂ ಸೇವ್ ಆಗುತ್ತೆ. ನೋಡಿ, ಈ ಥರ ಎಳೆಯೋದ್ರಿಂದ ಸೊ ನಮಗೆ ಕಷ್ಟ ಆಗೋದಿಲ್ಲ ತೆಕ್ಕೊಳ್ಳೋದಕ್ಕೆ ಎಲ್ಲ. ತುಂಬ ಚೆನ್ನಾಗಿದೆ ಇದು ಕೂಡ ಸಿಸ್ಟಮ್ಮು. ಇನ್ನು ಹಾಗೆ ಈ ಕಡೆಗೆ ಬಂದಾಗ ಇಲ್ಲಿ ಮಿಕ್ಸಿ ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ನಾವು ಏನು ಬೇಕೋ ಇಟ್ಕೋಬೋದು, ಬಟ್ ಅವ್ರ ಸ್ಪೇಸಿಗೆ ಅವ್ರು ಏನು ಬೇಕೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ.
ನೆಕ್ಸ್ಟು ಇಲ್ಲಿ ಸಣ್ಣ ಸಣ್ಣ ಡಬ್ಬಿಗಳು, ಅಂದರೆ ಎಮರ್ಜೆನ್ಸಿ ಅರ್ಜೆಂಟಾಗಿ ಏನು ಬೇಕಾಗುತ್ತೆ, ಸಾಸಿವೆ ಆ ಥರದ್ದೆಲ್ಲ ಬೇಕಾಗುತ್ತಲ್ವ, ಅಂಥದ್ದನ್ನು ಇಲ್ಲಿ ಜೋಡಿಸಿಟ್ಕೊಂಡಿದ್ದಾರೆ. ಇನ್ನು ಈ ಕಡೆ ಬಂದಾಗ ಇನ್ನು ಸ್ವಲ್ಪ ದೊಡ್ಡ ಡಬ್ಬಿಗಳು, ಅದರಲ್ಲಿ ಉಪ್ಪಾಗಿರ್ಬೋದು, ಹುಣಸೆಹಣ್ಣು, ಮೆಣಸಿನ ಪುಡಿ, ಈ ಥರ. ಇನ್ನು ಹಾಗೆ ಕೆಳಗಡೆಗೆ ಬಂದಾಗ ಅಲ್ಲಿ ದೊಡ್ಡ ದೊಡ್ಡ ಪಾತ್ರೆ, ಮಿಕ್ಸಿ ಜಾರು, ಕುಕ್ಕರ್ಗಳು ಅದನ್ನೆಲ್ಲ ಇಟ್ಕೊಂಡಿದ್ದಾರೆ. ಈ ಕಡೆ ವೆಜಿಟೇಬಲ್ ಡ್ರಾ, ಅಂದರೆ ವೆಜಿಟೇಬಲ್ಸು ಗಾಳಿ ಆಡಬೇಕಲ್ವ, ಸೊ ಹೋಲ್ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ. ಬ್ಯಾಸ್ಕೆಟ್ ವುಡನ್ದು ಹಾಕ್ಸಿದ್ದಾರೆ. ಅಲ್ಲಿ ಫ್ರಿಡ್ಜಲ್ಲಿಡೋದನ್ನು ಬಿಟ್ಟು, ಅಂದರೆ ಆಲೂಗಡ್ಡೆ, ತೆಂಗಿನಕಾಯಿ ಆಗಿರ್ಬೋದು, ಈರುಳ್ಳಿ ಕೆಲವೊಂದಷ್ಟು ಮಾತ್ರ ಇಲ್ಲಿ ಸ್ಟೋರ್ ಮಾಡಿಟ್ಟಿರ್ತಾರೆ. ಇನ್ನು ಇದ್ರ ಮೇಲ್ಗಡೆ ಒಂದು ಸಿಸ್ಟಮ್ ಇದೆ, ಇದು ಸ್ಲೈಡಿಂಗ್ಗೆ ಈ ಥರ. ಇಲ್ಲಿ ಇನ್ನು ಎಕ್ಸ್ಟ್ರಾ ಐಟಮ್ಸ್ ಏನೇನು ರೇರಾಗಿ ಯೂಸ್ ಮಾಡ್ತಕ್ಕಂಥದ್ದನ್ನು ಇಲ್ಲಿ ಡಬ್ಬಿಗಳಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಅದ್ರ ಮೇಲೂ ಕೂಡ ಇಂಥದ್ದೇ ಒಂದಿದೆ, ಅಲ್ಲಿ ಎಕ್ಸ್ಟ್ರಾ ಬಾಕ್ಸ್ಗಳಿರುತ್ತಲ್ವ, ಖಾಲಿ ಬಾಕ್ಸ್ಗಳು, ಅದು ಏನು ಬೇಕೋ ಆ ಥರ ಜೋಡಿಸ್ಕೊಂಡಿದ್ದಾರೆ. ಇನ್ನು ಲೈಟಿಂಗು ಅಷ್ಟೇ ತುಂಬ ಡಿಫ್ರೆಂಟ್ ಆಗಿದೆ. ಈ ಹೋಟೆಲ್ಸಲ್ಲಿ ಎಲ್ಲ ಹಾಕ್ಸ್ತಾರಲ್ಲ ಆ ಸ್ಟೈಲಲ್ಲಿ ಹಾಕ್ಸ್ಕೊಂಡಿದ್ದಾರೆ. ನನಗೂ ಕೂಡ ಇದು ತುಂಬ ಇಷ್ಟ ಆಯಿತು. ಸೊ ನಾವು ಫ್ಯೂಚರ್ ಪ್ಲ್ಯಾನ್ ಮನೆ ಕಟ್ಟಿದಾಗ ಈ ಥರ ಹಾಕ್ಸ್ಬೇಕು ಅಂತ ಕೂಡ ಹೇಳಿದ್ದೀನಿ ಬಸ್ಸು ಹತ್ರ. ಹಾಕಿಸ್ತೀವಿ ನಾವೂ. ಇನ್ನು ಹಾಗೆ ನೆಕ್ಸ್ಟು ನಾವು ವಾಷಿಂಗ್ ಮಿಷಿನ್ ಕೂಡ IFBಗೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ. ಯಾಕೆ IFB ಅಂತಂದರೆ ಇದು ತುಂಬ ಚೆನ್ನಾಗಿದೆ ಸಿಸ್ಟಮ್ಮು. ಇದರಲ್ಲಿ ಬಿಸಿ ನೀರು ಎಲ್ಲ ಬರುತ್ತೆ. ಮತ್ತು ಅಲ್ಲೇ ಚಿಕ್ಕದಾಗಿ ಯುಟಿಲಿಟಿಯಲ್ಲಿ ಬಟ್ಟೆ ಒಣಗಾಕೊಳ್ಳೋದಕ್ಕೆ, ಸಣ್ಣ ಪುಟ್ಟ ಬಟ್ಟೆಗಳು ಒಣಗಾಕೊಳ್ಳೋದಕ್ಕೆ ಸ್ಪೇಸ್ ಮಾಡಿಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಗ್ರಿಲ್ ವರ್ಕ್ ಆಗಿರೋದ್ರಿಂದ ಸೇಫ್ಟಿ ಇದೆ, ಏನು ಕೋತಿಗಳು ಅದು ಇದು ಬರೋದಿಲ್ಲ. ಇಲ್ಲಿ ಸಣ್ಣ ಪುಟ್ಟ ಬಟ್ಟೆ, ಟವಲ್ಸ್ ಆಗಿರ್ಬೋದು ಅಂಥದ್ದು. ಇನ್ನು ಮಿಕ್ಕಿದೆಲ್ಲ ಟೆರೆಸ್ ಮೇಲೆ ಒಣಗಾಕೊಳ್ತಾರೆ. ಸೊ ಇಲ್ಲಿ ಬಟ್ಟೆಗೆ ಏನೇನು ಬೇಕೋ ಅದನ್ನು ಇಟ್ಕೊಳ್ಳೋದಕ್ಕೆ ಒಂದು ಡೋರ್ ಥರ ಮಾಡಿಸಿದ್ದಾರೆ. ಜಸ್ಟ್ ಇದು ಕೂಡ ಸಿಸ್ಟಮ್ಮು ಅಚ್ಚುಕಟ್ಟಾಗಿ, ಅಂದರೆ ಯಾವ ಸ್ಪೇಸ್ ನಮ್ಗೆ ಎಷ್ಟಿದೆ ಅಷ್ಟರಲ್ಲಿ ನಾವು ಹೇಗೆ ಬೇಕೋ ಅದನ್ನು ಮಾಡಿಸ್ತಕ್ಕಂಥದ್ದು, ಅಂದರೆ ಈ ಪ್ಲ್ಯಾನು. ಹಾಗೆ ನೆಕ್ಸ್ಟು ನಾವು ಹೋದಾಗ ಇನ್ನು ಹಾಲಲ್ಲಿ TV ಚೆನ್ನಾಗಿದೆ, ತುಂಬ ದೊಡ್ಡದಾಗಿ. ಅವರ ಹಾಲಿಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ತೊಗೊಂಡಿದ್ದಾರೆ. ಇಲ್ಲೂ ಕೂಡ TV ಕೆಳಗಡೆ ಡ್ರಾ ಇದೆ, ಅದರಲ್ಲಿ ಮಗುದು ಏನು ಬೇಕೋ ಆಟ ಸಾಮಾನಾಗಿರ್ಬೋದು ಅದೆಲ್ಲವನ್ನು ಇಟ್ಕೊಳ್ಳೋ ಅಂಥದ್ದು. ಇಲ್ಲಿ ಸೆಟ್ ಆಫ್ ಬಾಕ್ಸ್ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಇದೆ. ಹಾಗೆ ಇನ್ನು ಪಕ್ಕದ ವಾರ್ಡ್ರೋಬು ಸೇಮ್, ಅದು ಕೂಡ ಅಲ್ಲಿ ಏನು ಬೇಕೋ ಅದನ್ನೆಲ್ಲ ಇಟ್ಕೋಬೋದು ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಅವರು ಮನೆಗೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಕೆಲವೊಂದಷ್ಟು ಅದನ್ನು ಇಟ್ಕೊಂಡಿದ್ದಾರೆ. ಇನ್ನು ಈ ಕಡೆ ಬಂದಾಗ ಇಲ್ಲಿ ಮೆಟ್ಲು ಕೆಳಗಡೆ ಮಾಡಿಸಿರ್ತಕ್ಕಂಥದ್ದು, ಇಲ್ಲೂ ಕೂಡ ಏನು ಬೇಕೋ ಇಟ್ಕೋಬೋದು. ಅದರ ಪಕ್ಕದಲ್ಲಿ UPSಗೆ ಮಾಡಿಸಿದ್ದಾರೆ. UPS ಇಡ್ತಕ್ಕಂಥದ್ದು ಒಂದು ಡೋರು, ಅದಕ್ಕೂ ಸಹ ಓಪನ್ ಇಡಿಸಿದ್ದಾರೆ. ಯಾಕೆಂತಂದರೆ UPSಗೆ ಗಾಳಿ ಆಡಬೇಕು. ಯಾವತ್ತೂ ನಾವು ಏನೇ ಎಲೆಕ್ಟ್ರಿಕ್ ಐಟಮ್ಸು ಅದು ಇದು ಅಂದರೆ ಅಲ್ಲಿ ಗಾಳಿ ಆಡಬೇಕಾಗುತ್ತೆ. ಸೊ ಅಲ್ಲೂ ಕೂಡ ಸ್ಟೋರ್ ಮಾಡಿಟ್ಟಿದ್ದಾರೆ ಅದನ್ನು. ಸೊ ತುಂಬ ಚೆನ್ನಾಗಿದೆ. ಪ್ಲ್ಯಾನಿಂಗು ಅಚ್ಚುಕಟ್ಟಾಗಿ ಬಂದಿದೆ. ಎಷ್ಟು ಬೇಕೋ ಅಷ್ಟರಲ್ಲಿ ಏನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇನ್ನು ಹಾಗೆ ಮಾಡಿ ಮೇಲೆ ಹೋದಾಗ, ಅಂದರೆ ಇವ್ರದ್ದು ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ಮಾಡಿ ಮೇಲೆ ಹೋಗ್ತಾ ಇದ್ದಂಗೆ ಒಂದು ಸ್ಟ್ರಕ್ಚರ್ ಪೇಂಟ್ ಕಾಣಿಸುತ್ತೆ. ತುಂಬ ಅದ್ಭುತವಾಗಿ ಒಂಥರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದು. ಇಂಟೀರಿಯರ್ ನೋಡಿ, ಇನ್ನೊಂದು ಸಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸಿಂಪ್ಲಿ ಸೂಪರ್ಬ್ ಅಂತಲೇ ಹೇಳ್ಬೋದು. ನಾವೆಷ್ಟೋ ಹೆವಿ ಖರ್ಚು ಮಾಡಿ ಏನೇನೋ ಡಿಸೈನ್ಗಳನ್ನೆಲ್ಲ ಏನೇನೇನೋ ಮಾಡಿಸ್ತೀವಿ. ಬಟ್ ಇದು ನೋಡೋದಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿದೆ. ಈ ಲೈಟ್ ಕೂಡ ತುಂಬ ಚೆನ್ನಾಗಿದೆ. ನಾನು ಆಲ್ರೆಡಿ ಹೇಳಿದ್ದೀನಿ ಇದೆಲ್ಲವೂ ಬೇಕು ನಮಗೆ ಮನೆ ಕಟ್ಟುವಾಗ, ನಾವು ಈ ಥರ ಕಟ್ಟಿಸ್ತೀವಿ ಅಂತ. ಇನ್ನು ಸ್ಕ್ರೀನ್ಗಳ ಪೈಪ್ ನೋಡಿದಾಗ ಅದು ಕೂಡ ಆನೆ ಡಿಸೈನು, ಅಂದರೆ ಒಂದೊಂದರಲ್ಲೂ ಎಷ್ಟು ಕ್ರಿಯೇಟಿವ್ ಆಗಿ ಸಿಂಪಲ್ ಆಗಿರ್ತಕ್ಕಂಥ ಐಟಮಲ್ಲೂ ಕ್ರಿಯೇಟಿವ್ ಆಗಿ ಹುಡುಕಿದ್ದಾರೆ ಅಂದರೆ ಇವರು ಗ್ರೇಟ್ ಅಂತಲೇ ಹೇಳ್ಬೋದು. ಅದರಲ್ಲಿ ಮನೆಯಲ್ಲಿ ಮಕ್ಕಳಿದ್ರೂ ಸಹ ಮನೆ ಇಷ್ಟು ಸ್ವಚ್ಛವಾಗಿ ಮೇಂಟೈನ್ ಮಾಡಿರ್ತಕ್ಕಂಥದ್ದು ಗುಡ್. ಇಲ್ಲಿ ನೋಡಿ, ಟವಲ್ಗೆ ಸಿಸ್ಟಮ್ ಅಲ್ಲೇ ತೆಗ್ಲಾಕೊಳ್ಳೋದಕ್ಕೆ ಅದು ಒಂದು ಸಣ್ಣ ಲಿಂಕ್. ಇದೆಲ್ಲ ನಮಗೆ ಇತ್ತೀಚಿನ ದಿನಗಳಲ್ಲಿ ಐಡಿಯಾ ಸಿಗ್ತಾ ಇರುತ್ತೆ, ನಾವು ಹುಡುಕೋಬೇಕಷ್ಟೆ. ಇನ್ನು ನೆಕ್ಸ್ಟು ಇದು ಹಾಲಲ್ಲೇ ಕೆಳಗಡೆ ಗೆಸ್ಟ್ ರೂಮು, ಎಲ್ಲ ರೂಮ್ಸ್ಗೂ ಸ್ಟ್ರಕ್ಚರ್ ಪೇಂಟ್ ಮಾಡಿಸಿದ್ದಾರೆ. ಸ್ಕ್ರೀನ್ ಪೈಪ್ಗಳಾಗಿರ್ಬೋದು, ಫ್ಯಾನು, ವಾರ್ಡ್ರೋಬ್ ಕಲರ್ಸ್ ಮ್ಯಾಚಿಂಗು, ಮಂಚದ್ದು ಫೋಮಿಂಗ್ ಮ್ಯಾಚಿಂಗು ಎಲ್ಲ ಮ್ಯಾಚ್ ಆಗೋ ಥರನೇ ಮಾಡಿಸಿದ್ದಾರೆ ನಿಯರೆಸ್ಟ್. ಇನ್ನು ಹಾಗೆ ಇಲ್ಲಿ ಬಾಲ್ಕನಿಗೆ ಹೋಗೋದಕ್ಕೆ ಜಾಗ ಇದೆ, ಹೋಗ್ಬೋದು ಬಾಲ್ಕನಿಗೆ. ಡ್ರೆಸ್ಸಿಂಗ್ ಏರಿಯಾ
ಮಿರರ್ ಅಂದರೆ ಡ್ರೆಸ್ಸಿಂಗ್ ಟೇಬಲ್ನ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅಲ್ಲಿ ಜೋಡಿಸ್ಕೊಳ್ಳೋದಕ್ಕೂ ಸಹ ಜಾಗ ಇದೆ. ಇಲ್ಲಿ ಏನು ಆಯಿಲ್ ಬೇಕಾ, ಮೇಕಪ್ ಸೆಟ್ ಬೇಕಾ, ಇಯರಿಂಗ್ಸ್ ಆಗಿರ್ಬೋದು, ಆ್ಯಂಡ್ ಲೇಡೀಸ್ ಅಂದಮೇಲೆ ಇದ್ದೇ ಇರುತ್ತಲ್ವ, ಕಾಮನ್ ಆಗಿದೆಲ್ಲ. ಸೊ ಇದೆಲ್ಲವನ್ನು ಜೋಡಿಸಿಟ್ಕೊಂಡಿದ್ದಾರೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಡೋರ್ ಇದು ಟೇಬಲಲ್ಲೂ ಸಹ ಡೋರ್ ವ್ಯವಸ್ಥೆ. ಅಂದರೆ ನಮಗೆ ಎಷ್ಟು ಸ್ಪೇಸನ್ನು ನಾವು ಮೇಂಟೈನ್ ಮಾಡ್ಕೋಬೋದಂದರೆ ನಮಗೆ ಹೇಗೆ ಬೇಕೋ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ವಾರ್ಡ್ರೋಬಲ್ಲಿ ಮಕ್ಕಳಿಗೆ ಇದು ಸ್ಲೈಡಿಂಗ್ ಮಾಡಿಸಿದ್ದಾರೆ. ಯಾಕೆ ಅಂತಂದರೆ ಹಿಂಗೆ ತೆಗಿಯೋದು ಮಾಡಿಸಿದಾಗ ಮಂಚಕ್ಕೆ ಅಡ್ಡ ಆಗುತ್ತೆ. ಸ್ಲೈಡಿಂಗ್ ಮಾಡಿಸಿದಾಗ ಏನಾಗುತ್ತೆ, ಅಲ್ಲಿ ಜಾಗ ಸೇವ್ ಆಗುತ್ತೆ. ಸೊ ಸ್ಲೈಡಿಂಗ್ ಸಿಸ್ಟಮ್ ಇದೆ. ಅಲ್ಲಿ ಡ್ರೆಸ್ಗಳು, ಅಲ್ಲೊಂದು ಡ್ರಾ, ಆ ಡ್ರಾ ಅಲ್ಲೂ ಜೋಡಿಸೋದು. ನಾವು ನಮ್ಗೆ ಎಷ್ಟು ಬೇಕಾಗುತ್ತೆ ಅಂತಂದರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರದ್ದು ಎಲ್ಲ ಜೋಡಿಸೋಷ್ಟೊತ್ತಿಗೆ ತುಂಬ ಬೇಕಾಗುತ್ತೆ. ಸೊ ಇದೊಂದು ಅದ್ಭುತವಾಗಿ ಮಾಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಜಾಗ ಇಲ್ಲ, ಬಟ್ಟೆ ಇಡೋಕ್ಕೆ ಜಾಗನೇ ಇರೋದಿಲ್ಲ. ಹಾಗಾಗಿ ಈ ವ್ಯವಸ್ಥೆ ತುಂಬ ಚಿಕ್ಕದಾಗಿ ಚೊಕ್ಕವಾಗಿ ಮಾಡಿಸಿದ್ದಾರೆ. ನೋಡಿ, ಇದು ಸ್ಟ್ರೆಚರ್ ಪೇಂಟು ಕಲರ್ ಕೂಡ ಮ್ಯಾಚಿಂಗ್ ಇದೆ. ಆ ವಾರ್ಡ್ರೋಬ್ಗೆ ಇದಕ್ಕೆ ಎಲ್ಲ ಲೀಫ್ ಡಿಸೈನ್ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಅಟ್ರಾಕ್ಟಿವ್ ಆಗಿದೆ. ಹಾಗೆ ನೆಕ್ಸ್ಟು ಇದ್ರ ಸುತ್ತ ಕಣ್ಣಾಯಿಸಿದಾಗ ನೆಕ್ಸ್ಟ್ ಸಿಗೋ ಅಂಥದ್ದೇ ನಮಗೆ ಬಾಲ್ಕನಿಗೆ ಹೋಗೋ ಅಂಥ ಜಾಗ. ಬಾಲ್ಕನಿಗೆ ಹೋಗೋದಕ್ಕೆ ಇಲ್ಲೇ ವ್ಯವಸ್ಥೆ ಇದೆ. ಈ ಡೋರ್ ತೆಗೆದ್ರೆ ಬಾಲ್ಕನಿ, ಅಲ್ಲಿ ನಾವು ಹೊರಗಡೆ ಏನೇನು ನಡೆಯುತ್ತೆ ಎಲ್ಲನೂ ನೋಡ್ಕೊಂಬರ್ಬೋದು. ಬೇಕಂದರೆ ತೆಗೆದು ಬಿಡ್ಬೋದು, ಬಟ್ ಇನ್ನೂ ಮುಂದೆ ಮೆಶ್ಶು ಅದೆಲ್ಲ ಹಾಕ್ಸಿಲ್ಲ, ಸೊ ತೆಗೆದು ಬಿಡೋದಿಲ್ಲ. ಇಲ್ಲಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಕೂಡ ಟೈಮ್ ಪಾಸ್ ಮಾಡ್ಬೋದು ಈವ್ನಿಂಗ್ ಟೈಮೆಲ್ಲ. ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಔಟ್ಲುಕ್ ನೋಡಿ. ಹಾಗೆ ಇನ್ನು ಒಳಕ್ಕೆ ಹೋದಾಗ ಇಲ್ಲಿ ಮನೆ ಎದುರುಗಡೆನೇ ಅಂಗಡಿನೂ ಇದೆ, ಏನು ಬೇಕೋ ಐಟಮ್ ಎಲ್ಲ ಸಿಗುತ್ತೆ. ಇನ್ನು ನೆಕ್ಸ್ಟ್ ಹಾಗೆ ಮೇಲಕ್ಕೆ ಹೋಗ್ತಿದ್ದೀವಿ. ಡ್ಯೂಪ್ಲೆಕ್ಸ್ ಮನೆ ಅಂತ ಈಗಾಗಲೇ ಹೇಳಿದ್ದೆ ನಾನು. ಅದಕ್ಕೂ ಮುಂಚೆ ವಾಶ್ರೂಮು ಅಷ್ಟೇ ತುಂಬ ಅಚ್ಚುಕಟ್ಟಾಗಿದೆ. ಕೆಳಗಡೆ ಇಂಡಿಯನ್ ಇದೆ, ಶವರ್ ವ್ಯವಸ್ಥೆನೂ ಅಷ್ಟೇ. ಮತ್ತು ವಾಲ್ಸ್ಗೆ ಟೈಲ್ಸು ತುಂಬ ಕೊಳೆ ಆಗದೆ ಇರೋ ನಾವೇನು ಮಾಡ್ತೀವಿ, ಲೈಟ್ ಕಲರ್ಸ್ನ ಚೂಸ್ ಮಾಡ್ಕೊಂಬಿಡ್ತೀವಿ. ಲೈಟ್ ಕಲರ್ಸ್ ಚೂಸ್ ಮಾಡಿದಾಗ ಏನಾಗುತ್ತೆ, ತುಂಬ ಬೇಗ ಕರೆ ಎದ್ದು ಕಾಣಿಸುತ್ತೆ. ಇಂಡಿಯನ್ ಕಮೋಡ್ ಇದು, ಅದಕ್ಕೆ ಪ್ಲೇಟ್ ವ್ಯವಸ್ಥೆ ಮಾಡಿಸಿದ್ದಾರೆ. ಇನ್ನು ಜಾಗ್ವಾರ ಎಲ್ಲ ನಲ್ಲಿಗಳಾಗಿರ್ಬೋದು, ಪ್ರತಿಯೊಂದು ಜಾಗ್ವಾರ್ ಐಟಮ್ಸ್ ತೊಗೊಂಡಿರೋದು. ಅದು ಕೂಡ ಅಷ್ಟೇ ತುಂಬ ಕಾಸ್ಟ್ಲಿ ಮತ್ತು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಜಾಗ್ವಾರ್ ಕಂಪ್ನಿ ನಂಬರ್ 1 ಅಂತಲೇ ಹೇಳ್ಬೋದು. ಚಿಕ್ಕದಾಗಿದೆ ವಾಶ್ರೂಮ್, ಆದರೂ ಕೂಡ ಚೊಕ್ಕವಾಗಿ ಚೆನ್ನಾಗಿದೆ. ನೋಡಿ, ಸಿಸ್ಟಮ್ಮು ನೀರು, ಬಿಸಿ ನೀರು, ತಣ್ಣೀರು. ಅದು ಇನ್ ಕೇಸ್ ಸೋಲಾರು ಕೆಲವೊಂದು ಟೈಮಲ್ಲಿ ಬಿಸಿಲಿಲ್ಲ ಅಂದಾಗ ವರ್ಕ್ ಆಗೋದಿಲ್ಲ ಅಂತಂದಾಗ ಗ್ಯಾಸ್ ಗೀಝರ್ ವ್ಯವಸ್ಥೆ ಕೂಡ ಇದೆ. ಗ್ಯಾಸ್ ಗೀಝರ್ ಹಾಕ್ಸಿಟ್ಟಿದ್ದಾರೆ. ಅಲ್ಲಿ ನೀರು ಹೋಗೋದಕ್ಕೆ ಅದು ವ್ಯವಸ್ಥೆ ಕಾಣಿಸೋದೇ ಇಲ್ಲ ನಮಗೆ, ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಗೋಡೆಯಲ್ಲಿ. ಇಲ್ಲಿ ಗೋಡೆಗೇ ಫಿಟ್ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಶಾಂಪೂ ಏನು ಬೇಕೋ ಇಟ್ಕೋಬೋದು. ಮತ್ತು ಮಿರರ್ ಬಾಕ್ಸ್ ಒಳಗಡೆ ಎಷ್ಟು ಐಟಮ್ಸ್ ಬೇಕೋ ಇಟ್ಕೋಬೋದು. ಇನ್ನು ಬಿಸಿ ನೀರು ಬೇರೆ ಟೈಮಲ್ಲಿ ಬರಲ್ಲ ಅಂದಾಗ ಗೀಝರ್ ಆನ್ ಮಾಡ್ಕೋತಾರೆ. ನೋಡಿ, ಮಿರರ್ ಬಾಕ್ಸಲ್ಲಿ ಏನು ಬೇಕೋ ಅದನ್ನು ಹೀಗೆ ಜೋಡಿಸ್ಕೋಬೋದು. ಅಂದರೆ ಈಚೆ ಕಡೆ ಹೆವಿ ಏನೂ ಕಾಣಿಸೋದಿಲ್ಲ. ಈ ಮಿರರ್ ಬಾಕ್ಸ್ ಇರೋದ್ರಿಂದ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ವಾಶ್ರೂಮಲ್ಲಿ ಎಷ್ಟು ಬೇಕೋ ಅಷ್ಟು ಐಟಮ್ಸ್ ಮಾತ್ರ ಈಚೆ ಇಟ್ಕೊಂಡಿರ್ತೇವೆ. ಇನ್ನು ನೆಕ್ಸ್ಟ್ ವಾಶ್ರೂಮ್ ಡೋರು ಅಷ್ಟೇ ಗ್ಲಾಸ್, ಟ್ರಾನ್ಸ್ಪರೆಂಟ್ ಅಲ್ಲ ಇದು, ಬಟ್ ನೋಡೋದಕ್ಕೆ ಟ್ರಾನ್ಸ್ಪರೆಂಟ್ ಥರ ಸ್ವಲ್ಪ ಲಿಟಲ್ ಬಿಟ್ ಕಾಣಿಸುತ್ತೆ. ಸೊ ಸ್ಕ್ರೀನ್ ವ್ಯವಸ್ಥೆ ಇರೋದ್ರಿಂದ ಏನೂ ಸಮಸ್ಯೆ ಇಲ್ಲ. ಸ್ಕ್ರೀನನ್ನು ಎಳ್ಕೊಂಡು ನಾವು ವಾಶ್ರೂಮ್ಗೆಲ್ಲ ಹೋದಾಗ ಅದನ್ನು ಕವರ್ ಮಾಡ್ಕೋಬೋದು. ಅಟ್ರಾಕ್ಟಿವ್ ಆಗಿದೆ ಡೋರು ಕೂಡ ಅಷ್ಟೇ. ಇನ್ನು ನೋಡಿ, ಇಲ್ಲಿಂದ ಔಟ್ಲುಕ್ ನೋಡಿದಾಗ ಅದು ಕೂಡ ಒಂಥರ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಅಂತೂ ಸಿಂಪ್ಲಿ ಸೂಪರ್ಬ್ ಅಂತಲೇ ಹೇಳ್ಬೋದು. ನಾವೇನು ಮಾಡ್ತೀವಿ, ಹೆವಿ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಟ್ಬಿಡ್ತೀವಿ. ವರ್ಕ್ ಎಲ್ಲ ಏನೇ ಆಗಿರ್ಬೋದು, ಸಿಂಪಲಾಗಿ ಯಾವಾಗ ಮಾಡಿಸ್ಕೋತೀವಿ ಆವಾಗ ನಮಗೆ ಸ್ಪೇಸ್ ತುಂಬ ಇರುತ್ತೆ. ಸೊ ನೆಕ್ಸ್ಟ್ ಮಾಡಿ ಮೇಲಕ್ಕೆ ಹೋಗ್ತಿದ್ವಿ. ಟೈಲ್ಸು ಎಲ್ಲ ಅಷ್ಟೇ
ನೆಲಕ್ಕೆ ತುಂಬ ಚೆನ್ನಾಗಿದೆ. ಗ್ರಾನೈಟ್ ಆಗಿರ್ಬೋದು, ಗೋಡೆಗಳಿಗೆ ಟೈಲ್ಸ್ ಆಗಿರ್ಬೋದು, ಎಲ್ಲವೂ ಮ್ಯಾಚಿಂಗು ಒಂಥರ ನನಗಂತೂ ತುಂಬ ತುಂಬ ಇಷ್ಟ ಆಯಿತು. ಇನ್ನು ಹಾಗೆ ಮೇಲಕ್ಕೆ ಹೋಗ್ತಾ ಹೋಗ್ತಾ ಇಲ್ಲಿ ಸ್ಟ್ರೆಚರ್ ಪೇಂಟಲ್ಲಿ ಏನು ಮಾಡಿಸಿದ್ದಾರೆ ಈ ವಾಲ್ಗೆ ಅಂತಂದರೆ, ತುಂಬ ದೊಡ್ಡದಾಗಿರೋದ್ರಿಂದ ಫುಲ್ಲು ಗೋಡೆ ಕವರ್ ಮಾಡ್ಕೊಂಡು, ಆ ಗೋಡೆಗೆ ಕೃಷ್ಣಂದು ನವಿಲುಗರಿ ಅಂದರೆ ನವಿಲುಗರಿಯನ್ನು ಸ್ಟ್ರಕ್ಚರ್ ಪೇಂಟಾಗಿ ತೊಗೊಂಡಿದ್ದಾರೆ. ಅಟ್ರ್ಯಾಕ್ಟಿವ್ ಆಗಿದೆ. ನಂದಂತೂ ಫೋಟೋಶೂಟ್ಸು ಇಲ್ಲಿ ತುಂಬ ನಡೀತಾ ಇರುತ್ತೆ, ಯಾಕೆಂದರೆ ಫೇವ್ರೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇನ್ನಿಲ್ಲಿ ಮಾಡಿ ಮೇಲೆ ಫುಲ್ಲು ಮೇಲೆ ಗ್ಲಾಸ್ ವ್ಯವಸ್ಥೆ ಮಾಡಿಸ್ಕೊಂಡಿದ್ದಾರೆ. ನೋಡಿ ಗರಿ ಇಟ್ಸ್ ರಿಯಲಿ ಹೇಗಿದೆ ಅಂತಂದರೆ, ನಿಜವಾದ ನವಿಲುಗರಿಯನ್ನು ನೋಡ್ತಾ ಇದ್ದಷ್ಟು ಫೀಲ್ ಆಗುತ್ತೆ. ಮತ್ತು ಒಂಥರ ನಮ್ಮನೆ ಹೇಳ್ತೀವಲ್ಲ, ನಾವು ಯಾವಾಗ ಪಾಸಿಟಿವ್ ಆಗಿ ಕೆಲವೊಂದನ್ನು ನೋಡ್ತೀವಿ ಆವಾಗ ನಾವು ಬೇಗ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ. ಸೊ ಮನೆಯಲ್ಲಿ ಇಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ ವೈಬ್ಸ್ ಕೂಡ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ. ಸೊ ಯಾವಾಗಲೂ ನಾವು ಈ ದೊಡ್ಡ ದೊಡ್ಡ ರಾಕ್ಷಸ ಥರದ್ದು ಅದು ಇದು ಹಾಕ್ಸೋ ಬದಲು ಈ ಥರ ಅಟ್ರ್ಯಾಕ್ಟಿವ್ ಆಗಿ ಹಾಕಿಸ್ದಾಗ ಏನಾಗುತ್ತೆ ಅಂದರೆ ಮೂಡು ಗುಡ್ ಆಗಿರುತ್ತೆ. ಅದನ್ನು ನೋಡ್ತೀವಿ ನಾವು ಇಳಿದು ಬರೋವಾಗ ಒಂಥರ ಗುಡ್ ಫೀಲ್. ನಮಗೆ ಆ್ಯನಿಮಲ್ಸು, ಬರ್ಡ್ಸ್ ಅವೆಲ್ಲ ನೋಡಿದಾಗ ಏನಾಗುತ್ತೆ, ಮೆಂಟಲಿ ಗುಡ್ ಫೀಲ್ ಆಗುತ್ತೆ. ಇಲ್ಲಿ ಡ್ಯೂಪ್ಲೆಕ್ಸ್ ಆಗಿರೋದ್ರಿಂದ ಮೇಲೆ 2 ರೂಮನ್ನು ಕವರ್ ಮಾಡ್ಕೊಂಡಿದ್ದಾರೆ. ಒಂದು ರೂಮಲ್ಲಿ ನೋಡಿ, ಇಲ್ಲಿಂದ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಅದು ಒಂಥರ ಮನಸ್ಸಿಗೆ ತುಂಬ ಮುದ ಕೊಡುತ್ತೆ. ನಾನು ಇದೊಂದೇ ಹಾಕ್ಸಿ ಅಂತ ಹೇಳ್ತಿಲ್ಲ, ಯಾವ್ದು ಬೇಕೋ ಹಾಕ್ಸ್ಬೋದು. ಬಟ್ ಅಟ್ರ್ಯಾಕ್ಟಿವ್ ಆಗಿದ್ದಾಗ ನಮ್ಮ ಮೈಂಡ್ಗೆ ಏನಾಗುತ್ತೆ, ವಾವ್ ಅಂತ ಅನಿಸ್ಬೇಕು. ಏನೇ ನೋಡಿದಾಗ ಅಯ್ಯಪ್ಪ ಅಂತ ಅನಿಸ್ಬಾರ್ದು. ಅಯ್ಯಪ್ಪ ಅಂತಂದರೆ ಅದು ಒಂಥರ ವಿಕಾರ ಅಂತ ಅನಿಸುತ್ತೆ. ಇದು ಮಕ್ಕಳಿಗೆ ಒಂದು ರೂಮು ವ್ಯವಸ್ಥೆ ಮಾಡಿಸಿದ್ದಾರೆ. ಸೊ ಅಲ್ಲಿ ಇನ್ನೊಂದು ರೂಮಲ್ಲಿ ಅಕ್ಕ ಬಾವಗೆ. ಸೊ ಈ ರೂಮು ಮಕ್ಕಳದು. ಡೋರ್ ಹಿಂದೆಗಡೆ ಬಟ್ಟೆಗಳನ್ನು ಕೂಡ ಹ್ಯಾಂಗ್ ಮಾಡ್ಕೋಬೋದು. ಇನ್ನು ಡೋರ್ ಕ್ಯಾಚರು ಡಿಫ್ರೆಂಟ್ ಆಗಿದೆ. ನಾವೆಲ್ಲ ಮ್ಯಾಗ್ನೆಟಿಕ್ ತುಂಬ ಹಾರ್ಡ್ ಇರೋದು ಹಾಕಿಸ್ತೀವಿ. ತುಂಬ ಸಾಫ್ಟ್ ಇರೋದ್ರಿಂದ ಅದೇನು ಸೌಂಡ್ ಎಲ್ಲ ತುಂಬ ಬರೋದಿಲ್ಲ. ಹಾಗೆ ಇಲ್ಲೂ ಕೂಡ ಸ್ಟ್ರೆಚರ್ ಪೇಂಟು ಇದು ನನಗೆ ತುಂಬ ಇಷ್ಟ ಆಯಿತು. ಹೇಗೆ ಅಂತಂದರೆ, ಆ ವಾಲ್ ಕಲರ್ಗೆ ಆ ಪೇಂಟಿಂಗ್ ಕಲರ್ಗೆ ತುಂಬ ಮ್ಯಾಚ್ ಆಗ್ತಾಯಿದೆ. ಎಷ್ಟು ಎತ್ತಿ ಕಾಣಿಸ್ತಿದೆ ಒಂಥರ ಅಟ್ರ್ಯಾಕ್ಟಿವ್ ಆಗಿ ಅಂತಂದರೆ, ಫೋಮಿಂಗ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲವೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬೆಡ್ ಅಷ್ಟೇ ನೋಡಿ, ಎಲ್ಲ ರೆಡಿ ಬೆಡ್ಗಳೇ ಪುಷಿಂಗ್ ಎಲ್ಲನೂ ಇದಿರೋದ್ರಿಂದ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗಬೇಕು. ಸ್ಪ್ರಿಂಗ್ ಸಿಸ್ಟಮ್ ಇರೋದ್ರಿಂದ. ಇನ್ನು ವಾರ್ಡ್ರೋಬು ಮತ್ತು ಮಂಚ ಎಲ್ಲ ಕಲರ್ ಮ್ಯಾಚಿಂಗ್. ನಾನು ಆಗಲೇ ಹೇಳಿದ್ನಲ್ವ, ಪ್ರತಿ ರೂಮಲ್ಲೂ ಮ್ಯಾಚಿಂಗ್ ಶೀಟ್ಸ್ ಹಾಕ್ಸಿದ್ದಾರೆ ವಾರ್ಡ್ರೋಬ್ಸ್ಗೆ ಮತ್ತು ಮಂಚಕ್ಕೆ. ಇನ್ನಿದು ಡ್ರೀಮ್ ಕ್ಯಾಚರ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಸ್ಟ್ರೆಚರ್ ಪೇಂಟ್ ಡೀಪಾಗಿ ಅಬ್ಸರ್ವ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದರೆ, ಒಂಥರ ಇದ್ರ ಜೊತೆ ಇರಬೇಕು ಅಂತ ಆ ಥರ ಫೀಲ್ ಆಗುತ್ತೆ. ಅದು ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಆ ಕಡೆಗೆ. ಹಾಗೆ ಆ ಲೈಟ್ ಬೆಳಕಲ್ಲಿ ನೋಡಿದಾಗ ಒಂಥರ, ನಾರ್ಮಲಾಗಿ ನೋಡಿದಾಗ ಒಂಥರ, ಈ ಥರ ತುಂಬ ತುಂಬ ಚೆನ್ನಾಗಿರೋವಂಥದ್ದು ಈ ಪೇಂಟಿಂಗು. ನಾವು ಕೂಡ ಎಷ್ಟು ಬೇಕೋ ಮಾಡಿಸ್ಕೋಬೋದು. ಕೆಲವರು ಹೆವಿ ಮಾಡಿಸ್ತಾರೆ. ನನ್ನ ಸಜೆಷನ್ ಏನಂತಂದರೆ, ಹೆವಿ ಬೇಡ. ಹೆವಿ ಮಾಡಿಸ್ದಾಗ ಏನಾಗುತ್ತೆ, ಅದು ನೋಡೋದಕ್ಕೆ ಒಂಥರ ಅನಿಸ್ಬಿಡುತ್ತೆ. ಸಿಂಪಲ್ಲಾಗಿ ಮಾಡಿಸ್ದಾಗ ಏನಾಗುತ್ತೆ, ಒಂಥರ ಅಟ್ರ್ಯಾಕ್ಟಿವ್ ಸೂಪರ್ಬಾಗಿ ಕಾಣಿಸ್ತಾ ಇರುತ್ತೆ. ಇನ್ನಲ್ಲಿ ಡ್ರೆಸ್ಸಿಂಗ್ಗೆ ಅಂತ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಇನ್ನು ಮಕ್ಕಳು ಅಂದಮೇಲೆ ಅವ್ರ ಬೆಡ್ ಮೇಲೆ ಅವ್ರಿಗೆ ಏನು ಬೇಕೋ ಅದು ಇಟ್ಕೊಂಡಿರ್ತಾರೆ. ಇನ್ನು ಇಲ್ಲಿ ವಾರ್ಡ್ರೋಬಲ್ಲಿ ಡ್ರೆಸ್ಸಿಂಗ್ ಏರಿಯಾದಲ್ಲಿ ಏನು ಬೇಕೋ ಅದು ಅವ್ರಿಗೆ ಮೇಕಪ್ ಸೆಟ್ಗಳು, ಡಾಲು, ಉಂಡಿ ಆ ಥರ ಇಟ್ಕೊಂಡಿದ್ದಾರೆ. ಇನ್ನು ಅವ್ರದ್ದೇ ವಾರ್ಡ್ರೋಬ್ ಇರೋದ್ರಿಂದ ಅವ್ರು ಏನು ಬೇಕೋ ಅದರಲ್ಲಿ ಜೋಡಿಸ್ಕೊಳ್ತಾರೆ. ಬಟ್ ಪೇರೆಂಟ್ಸ್ ಸಪೋರ್ಟ್ ಇಲ್ಲದೆ ಕೆಲವು ಮಕ್ಕಳು ಜೋಡಿಸ್ಕೊಳ್ಳೋದಿಲ್ಲ. ಆದರೆ ನಾವು ಹೇಳ್ಕೊಡ್ಬೇಕು ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೋಬೇಕು, ಹೇಗೆ ಇಟ್ಕೋಬೇಕು ಅಂತ ಕಲಿಸ್ಕೊಟ್ಟಾಗ ಅವರು ಅದನ್ನು ಕಲ್ತ್ಕೊಬಿಡ್ತಾರೆ ಆಟೋಮೆಟಿಕ್ಕಾಗಿ. ಸೊ ಇಲ್ಲಿ ನೋಡಿ, ಮಕ್ಕಳಿಗೆ ಪೇಂಟಿಂಗು ಅಂದರೆ ಸ್ಟಡಿ ಟೇಬಲ್ ಆಗಿರೋದ್ರಿಂದ ವಾರ್ಡ್ರೋಬ್ ಇದು. ಸ್ಟಡಿ ಟೇಬಲ್ ಇಲ್ಲೇ ಇರೋದ್ರಿಂದ, ಮತ್ತು ಚೇರು ಕೂಡ ಅಷ್ಟೇ, ಅದ್ರ ಮೇಲೆ ಕೂತ್ಕೊಂಡು ಮಕ್ಕಳು ವರ್ಕ್ ಮಾಡ್ಕೋತಾರೆ. ಏನು ಬೇಕೋ ಅದು ಓದ್ಕೋಬೋದು. ಆ ಚೇರ್ನಾಗೆ ಸೆಟ್ ಮಾಡ್ಕೋಬೋದು ನಾವು ನಮ್ಮ ಹೈಟಿಗೆ ತಕ್ಕಂತೆ. ಅಂದರೆ ನಮಗೇನಾಗುತ್ತೆ, ಕೆಲವೊಂದು ಸಲ ಬೆನ್ನೋವು ಅಂತ ಫೀಲ್ ಆದಾಗ, ಅಥವಾ
ನಮಗೆ ಈ ಥರ ಬೇಕು ಅಂತ ಫೀಲ್ ಆದಾಗ ನಮ್ಮ ಹೈಟ್ ಎಷ್ಟಿದೆ ಆ ಹೈಟಿಗೆ ಅದನ್ನು ಸೆಟ್ ಮಾಡ್ಕೋಬೋದು. ಕೆಲವರು ಉದ್ದ ಇರ್ತಾರೆ, ಕೆಲವರು ಕುಳ್ಳ ಇರ್ತಾರೆ. ಅವರ ಹೈಟಿಗೆ ಸೆಟ್ ಮಾಡ್ಕೊಂಡಾಗ ಅದು ಪರ್ಫೆಕ್ಟ್ ಆಗುತ್ತೆ. ಅದ್ರ ಮೇಲೆ ಕೂತ್ಕೊಂಡು ಆರಾಮಾಗಿ ಓದ್ಕೊಳ್ಳೋದು, ಬರ್ಕೊಳ್ಳೋದು, ಪೇಂಟಿಂಗು ಏನು ಬೇಕೋ ಎಲ್ಲ ಮಾಡ್ಕೋಬೋದು. ಇನ್ನು ಮಂಚದ ಪಕ್ಕದಲ್ಲೇ ಸೇಮ್ ಎಲ್ಲ ಮಂಚಗಳಿಗೂ ಸೇಮ್ ಇದೇ ವ್ಯವಸ್ಥೆ ಮಾಡಿಸಿದ್ದಾರೆ. ಚಾರ್ಜಿಂಗ್ ಪಾಯಿಂಟ್ಸು ಕೂಡ ಪಕ್ಕದಲ್ಲೇ ಇದೆ. ನೋಡಿ ಫೋಮಿಂಗ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ. ವಾರ್ಡ್ರೋಬ್ ಕಲರ್ ನನಗೆ ತುಂಬ ತುಂಬ ಇಷ್ಟ ಆಯಿತು. ಕಾಂಬಿನೇಷನ್ನು ನೋಡಿ, ವಾರ್ಡ್ರೋಬು ಅಷ್ಟೇ, ಬುಕ್ಸ್ ಜೋಡಿಸ್ಕೊಳ್ಳೋಕ್ಕೆ, ಶೀಲ್ಡ್ಗಳು. ನಾವೇನು ಮಾಡ್ತೀವಿ, ಶೋಕೇಸ್ಗಳಂತೂ ಇತ್ತೀಚಿನ ದಿನಗಳಲ್ಲಿ ಮಾಡಿಸ್ತಿಲ್ಲ. ಸೊ ಅಟ್ಲೀಸ್ಟ್ ಆ ಮಕ್ಕಳದ್ದು ಮೆಮೊರಬಲ್ ಪ್ರೈಸಸ್ ಏನೇನಿರುತ್ತೆ ಅದೆಲ್ಲವನ್ನು ಅದರಲ್ಲಿ ಜೋಡಿಸ್ಕೊಳ್ತಾ ಹೋಗ್ಬೋದು. ಜೋಡಿಸ್ಕೊಳ್ತಾ ಹೋದಾಗ ಅವ್ರಿಗೂ ಒಂದು ಖುಷಿ ಸಿಗುತ್ತೆ, ನನ್ನ ವಸ್ತು ಇಲ್ಲಿದೆ ಅನ್ನೋದು. ಸೊ ಇನ್ನು ಈ ಕಡೆ ಬಟ್ಟೆಗಳು, ಹೆಣ್ಮಕ್ಳಂದರೆ ಹೇಳಬೇಕಾ, ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ಅದು ಕೂಡ ಜಾಗ ಸಾಲಲ್ಲ. ಇನ್ನು ಸರಗಳು, ಕ್ಲಿಪ್ಗಳು, ಬಳೆಗಳು ಎಲ್ಲ ತುಂಬ ತುಂಬ ಇರೋದು ಹೆಣ್ಮಕ್ಳಿಗೆ ಅಲ್ವಾ. ಸೊ ಹೆಣ್ಮಕ್ಳದ್ದು ಹೆವಿ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ಇನ್ನು ಗಂಡು ಮಕ್ಕಳಿಗೆ ಬೇರೆ ಇರುತ್ತೆ, ಆದರೆ ಅವ್ರದ್ದು ಸಿಂಪಲ್, ಅವ್ರದ್ದೇನೂ ಇರಲ್ಲ, ಪ್ಯಾಂಟು ಶರ್ಟ್ಸು ಅಷ್ಟೇ ಇರುತ್ತೆ. ಇನ್ನು ಅವ್ರಿಗೆ ಮೇಕಪ್ ಐಟಮು ಬೇಕಾಗಲ್ಲ, ಏನೂ ಬೇಕಾಗಲ್ಲ. ಇನ್ನು ಆ ಫೋಟೋಸು ಗೃಹ ಪ್ರವೇಶದ್ದು ವಾಲ್ಗೆ ಇನ್ನೂ ಫಿಕ್ಸ್ ಮಾಡಿಸಿಲ್ಲ, ಮಾಡಿಸ್ತಾರೆ. ಅದು ಪ್ಲೇಸ್ ಸ್ವಲ್ಪ ಸೆಟ್ ಆಗಬೇಕಿತ್ತು, ಸೊ ಹಾಗೆ ಇಟ್ಟಿದ್ದಾರೆ. ಗೃಹ ಪ್ರವೇಶದ ಪಿಕ್ಸು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಕೂಡ ನಿಮಗೆ ತೋರಿಸ್ತೇನೆ. ಇನ್ನು ಡೋರು, ಮಂಚದಲ್ಲಿ ಈ ಥರ ವ್ಯವಸ್ಥೆ ಇರುತ್ತೆ, ನಾವು ಮಾಡಿಸ್ಕೋಬೋದಷ್ಟೆ ಡೋರು ಬೇಕಂತಂದರೆ. ಯಾಕೆಂತಂದರೆ ದೊಡ್ಡ ಕೆಲವೊಂದು ಐಟಮ್ಸ್ನ ಅಲ್ಲಿ ಕ್ಯಾರಿ ಮಾಡ್ಬೋದು, ಈಸಿ ಆಗುತ್ತೆ. ಇನ್ನು ಇಲ್ಲಿಂದ ಆ ಬಾಲ್ಕನಿಗೆ ಹೋಗೋದಕ್ಕೆ ಸ್ಪೇಸ್ ಇದೆ. ಅಲ್ಲಿ ಈ ಗೇಟ್ ಮಾಡಿಸಿರೋದ್ರಿಂದ ತುಂಬ ಸೇಫ್ಟಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಗಟ್ಟಿ ಸ್ಟ್ರೆಂತ್ ಇರುತ್ತೆ, ಮತ್ತು ನಮಗೆ ಒಂಥರ ಆರಾಮಿರುತ್ತೆ ಫೀಲ್. ಹಾಗೆ ಮಾಡಿ ಮೇಲೆ ಹೋದರೆ, ಮಾಡಿ ಮೇಲೆ ಬಟ್ಟೆ ಒಣಗಾಕೊಳ್ಳೋದಕ್ಕಾಗಿರ್ಬೋದು. ಇಲ್ಲೂ ತುಂಬ ಸ್ಪೇಸ್ ಇದೆ. ಇಲ್ಲಿ ಬಟ್ಟೆಗಳನ್ನು ಒಣಗಾಕೊಳ್ಳೋದಕ್ಕೆ ಇಲ್ಲೇ ಒಣಗಾಕೋಬೋದು. ನಾವು ಸಿಂಪಲ್ 1-2 ಡೇಸ್ ಬಟ್ಟೆ ಆ ಥರ. ತುಂಬ ಹೆವಿ ದೊಡ್ಡದು ಏನಾದರೂ ಒಗ್ದಾಗ, ರೊಗ್ಗು ಬೆಡ್ಶೀಟ್ಗಳೆಲ್ಲ ಒಗ್ದಾಗ ಮೇಲೆ ಒಣಗಾಕೋಬೋದು. ಸೊ ಇದು ಫುಲ್ಲು ಮೇಲಕ್ಕೆ ಹೋಗ್ತಿದ್ದೀವಿ ನಾವಿವಾಗ, ಟಾಪ್. ಅಲ್ಲಿ ನೋಡಿ ಸೋಲಾರು ತುಂಬ ಚೆನ್ನಾಗಿ ಕಾಯುತ್ತೆ ಅವ್ರದ್ದು ಬಿಸಿ ನೀರು. ಅಂದರೆ ಬಿಸಿಲು ಚೆನ್ನಾಗಿ ಬೀಳುತ್ತೆ ಆ ಸೋಲಾರ್ ಸ್ಪೇಸ್ಗೆ. ನಾವೇನು ಮಾಡ್ತೀವಿ, ಕೆಲವೊಬ್ರದ್ದು ಕಾಯೋದಿಲ್ಲ. ಈಗ ನಮ್ಮದೆಲ್ಲ ಹಂಗೆ ಸಮಸ್ಯೆ. ಅದೇನಾಗುತ್ತೆ, ಬಿಸಿಲು ಅದ್ರ ಮೇಲೆ ನೀಟಾಗಿ ಬೀಳ್ತಾ ಇರೋದಿಲ್ಲ. ಸೊ ಯಾವಾಗ ನಾವು ಬಿಸಿಲು ಚೆನ್ನಾಗಿ ಬೀಳೋ ಥರ ಸೋಲಾರ್ ಪರ್ಫೆಕ್ಟ್ ಪಾಯಿಂಟ್ ಇಡಿಸಿರ್ತೀವಿ, ಆವಾಗ ಬಿಸಿ ನೀರು ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಟ್ಯಾಂಕ್ ವ್ಯವಸ್ಥೆ, ಪೈಪ್ಲೈನ್ಸು. ಇನ್ನು ನೋಡಿ, ಇಲ್ಲಿ ಚಿಕ್ಕದಾಗಿ ಗೇಟ್ ಥರ ಮಾಡಿಸಿದ್ದಾರೆ. ಅಂದರೆ ವೇಸ್ಟ್ ಸಾಮಾನುಗಳು ನಾವು ಹಾಗೆ ಬಿಟ್ಟರೆ ಏನಾಗುತ್ತೆ, ಕೋತಿಗಳು ಬರೋದು, ಕೀಳೋದು, ಅದು ಇದು ಎಲ್ಲ ಆಗುತ್ತೆ. ಸೊ ಇದಕ್ಕೆ ಲಾಕ್ ಮಾಡಿ ಬಿಟ್ಟಾಗ ಏನಾಗುತ್ತೆ, ಕೋತಿಗಳು ಕಾಟ ತಪ್ಪುತ್ತೆ ಅಂತಲೇ ಹೇಳ್ಬೋದು. ಇದು ವ್ಯವಸ್ಥೆ ತುಂಬ ಇಷ್ಟ ಆಯ್ತು ನನಗೆ. ತುಂಬ ವೇಸ್ಟ್ ಇಟ್ಕೋಬಾರ್ದು ಆ್ಯಕ್ಚುಲಾಗಿ, ಎಷ್ಟು ಬೇಕೋ ಅಷ್ಟೇ. ನೋಡಿ ಅದು ಕೂಡ ಅಷ್ಟೇ, ಪೇಂಟ್ ಬಾಕ್ಸ್ಗಳು ಮಿಕ್ಕಿರೋವಂಥದ್ದು ಮಾತ್ರ ಅಲ್ಲಿದೆ. ಇನ್ನು ನೇಚರ್ ನೋಡಿ, ಫುಲ್ ಮೇಲೆಯಿಂದ ನೇಚರ್ ನೋಡೋಕ್ಕೆ ತುಂಬ ಅದ್ಭುತ. ಆಕಾಶ ಆಗಿರ್ಬೋದು, ಗಿಡ ಮರಗಳು ಎಲ್ಲ ಎಷ್ಟು ಚೆನ್ನಾಗಿದೆಯಪ್ಪ ಅಂತಂದರೆ, ಒಂಥರ ಗ್ರೀನರಿ ಯಾವಾಗ ನಾವು ನೋಡ್ತಿರ್ತೀವಿ, ನಮ್ಮ ಮೈಂಡ್ ಕೂಡ ಅಷ್ಟೇ ರಿಫ್ರೆಶ್ ಆಗ್ತಾ ಇರುತ್ತೆ. ಹಾಗೆ ಮತ್ತು ಅದೇ ಸ್ಪೇಸಿಂದ ನಾವು ವಾಪಸ್ ಹೋಗ್ತೀವಿ. ಇನ್ನು ನೆಕ್ಸ್ಟು ಸಿಗೋವಂಥದ್ದು ಇನ್ನು ಒಂದು ರೂಮ್ಗೆ ಹೋಗ್ತೀವಿ. ಇಲ್ಲಿ ನೋಡಿ, ಬೆಡ್ ಆಗಿರ್ಬೋದು, ವಿಂಡೋಸ್ ಹೇಳಬೇಕಂತಂದರೆ ತುಂಬ ಗಾಳಿ ಬರುತ್ತೆ. ಈ ಕಡೆ 2 ವಿಂಡೋಸು, ಈ ಕಡೆ 2 ವಿಂಡೋಸ್ ಇರೋದ್ರಿಂದ ತುಂಬ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಇನ್ನು ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್. ನಮ್ಮೆಲ್ಲರಿಗೂ ಒಂದು ಮಾಸ್ಟರ್ ಬೆಡ್ರೂಮ್ ಇತ್ತೀಚಿನ ದಿನಗಳಲ್ಲಿ ಬೇಕೇ ಬೇಕು. ಸೊ ಇದು ಅಕ್ಕ ಅವ್ರದ್ದು ಬೆಡ್ರೂಮ್ ಆಗಿದೆ. ನೋಡಿ ಎಷ್ಟು ಒಳಕ್ಕೆ ಹೋಗ್ತಿದ್ದಂಗೆ ಅಟ್ರ್ಯಾಕ್ಟಿವ್ ಆಗಿದೆ. ಕಪಲ್ಸ್ಗೆ ಅಂದರೆ ಒಂದು ಚೇರ್ ಇದೆ, ಬೆಡ್, ಹಾಗೆ ಡೋರ್ ನೋಡಿ, ಡೋರು ಅಷ್ಟೇ ಸೇಮ್ ಈ ರೂಮ್ಗೆ ಹೇಗಿತ್ತು ಅದೇ ಥರ ಡೋರ್ ಮಾಡಿಸಿದ್ದಾರೆ. ಇಲ್ಲೂ ಅಷ್ಟೇ, ಡೋರ್ಗೆ ಹಿಂದೆಗಡೆ ಬಟ್ಟೆಗಳನ್ನೆಲ್ಲ ಹ್ಯಾಂಗ್ ಮಾಡ್ಕೋಬೋದು ನಾವು. ಇದು ಅಷ್ಟೇ, ಶೀಟ್ಗಳು ಮ್ಯಾಚಿಂಗು, ಮಂಚದ್ದು ಮತ್ತು
ವಾರ್ಡ್ರೋಬ್ದು 2 ಶೀಟ್ಗಳು ಏನಾಗಿದೆ ಮ್ಯಾಚಿಂಗ್ ಆಗಿರುತ್ತೆ. ಇದಕ್ಕೆ ಕಲರು ನನಗೆ ಓಕೆ ಅನ್ನಿಸ್ತು ಈ ಕಲರು, ಬಟ್ ಅವ್ರು ಲೈಕ್ ಮಾಡಿದ್ದಾರೆ, ಸೊ ಅದನ್ನು ಹಾಕ್ಸಿದ್ದಾರೆ ಸ್ಟ್ರೆಚರ್ ಪೇಂಟು. ಬಟ್ ಡಿಸೈನ್ ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗೂ ಇದೆ, ಅದು ಅವ್ರ ಚಾಯ್ಸ್. ಇನ್ನು ಇಲ್ಲೂ ಕೂಡ ವಾರ್ಡ್ರೋಬಲ್ಲಿ ಏನು ಬೇಕೋ ಅದು ಇಟ್ಕೋಬೋದು. ಶೀಟ್ ನೋಡಿ ತುಂಬ ಲುಕ್ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದಕ್ಕಿಂತ ಬ್ರೌನ್ ಆ್ಯಂಡ್ ವೈಟ್, ಬ್ರೌನಿಷ್ ವೈಟ್ ಎರಡೂ ಮಿಕ್ಸು ತುಂಬ ಚೆನ್ನಾಗಿ. ಲೇಡೀಸ್ ಐಟಮ್ಸ್ ಹೇಳಬೇಕಾ, ಪರ್ಸ್ಗಳಂತೆ, ಅದು ಇದು ಸರ ಬಳೆ ಓಲೆಗಳಿಗೆ ಎಷ್ಟಿದ್ರೂ ಜಾಗ ಸಾಲೋದಿಲ್ಲ ಕಣ್ರಿ. ಸೊ ಎಷ್ಟೊಂದು ಇಟ್ಕೊಂಡಿದ್ದಾರೆ ನೋಡಿ. ನಾವು ಕೂಡ ಇದ್ರ 2 ಇಟ್ಕೊಂಡಿರ್ತೀವಿ. ಇನ್ನು ಚೇರನ್ನು ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ಕೋಬೋದು. ನನ್ನ ಮಗ ಅದ್ರ ಮೇಲೆ ಕೂತ್ಕೊಂಡು ಡೆಮೋನೇ ನೋಡಿಸ್ಬಿಟ್ಟ ಎಲ್ಲ ವಸ್ತುಗಳ ಮೇಲೂ, ಚೇರು, ಸೋಫಾ ಎಲ್ಲದ್ರ ಮೇಲೂ. ಹಾಗೆ ಮಾಸ್ಟ್ರು ಬೆಡ್ರೂಮ್ ಅಂತ ಹೇಳಿದೆ ಅಲ್ವಾ, ಮಾಸ್ಟ್ರು ಬೆಡ್ರೂಮ್ದು ವ್ಯವಸ್ಥೆ ಏನಂತಂದರೆ ಅಟ್ಯಾಚ್ಡ್ ಬಾತ್ರೂಮ್ ಇರುತ್ತೆ. ಈ ಡೋರ್ ನನ್ನ ಫೇವ್ರೆಟ್ ಸ್ಪಾಟ್. ಎಷ್ಟು ಚೆನ್ನಾಗಿದೆ ನೋಡಿ ಆ ಡೋರ್ ಮೇಲೆ ಡಿಸೈನು, ಲೋಟಸ್. ನಾನು ಹೇಳಿದ್ದೀನಿ ನನಗೆ ಈ ಥರ ಡೋರ್ ಕೂಡ ಬೇಕು ಅಂತ. ಅದು ಸ್ಲೈಡಿಂಗ್ ಹಿಂಗೆ ತೆಗೆದಾಗ ಅಲ್ಲಿ ಒಳಕ್ಕೆ ಹೋಗ್ಬೋದು ನೋಡಿ. ಅದನ್ನೇ ತುಂಬ ಝೂಮ್ ಮಾಡಿದ್ದೀನಿ ಬಿಕಾಸ್ ಮೈ ಫೇವ್ರೆಟ್ ಸ್ಪಾಟ್ ಅಲ್ವಾ, ಅದಕ್ಕೆ. ಅಲ್ಲಿ ಸ್ಲೈಡ್ ಓಪನ್ ಮಾಡಿದಾಗ ದೊಡ್ಡದು ಮಿರರ್ ಇದೆ. ಅಲ್ಲೇ ವಾಶ್ರೂಮು. ಆ ವಾಶ್ರೂಮ್ ಅಷ್ಟೇ ಹೇಗೆ ಅಂತಂದರೆ, ನಾವೆಲ್ಲ ವಾಶ್ರೂಮ್ಸು ತುಂಬ ಚಿಕ್ಕ ಜಾಗಪ್ಪ ಆಗೋದಿಲ್ಲ ಹಾಗೆ ಹೀಗೆ ಅಂತ ಅನ್ಕೋತೀವಿ. ಆದರೆ ಇವ್ರದ್ದು ವಾಶ್ರೂಮ್ ನೋಡಿದಾಗ ನನಗೆ ಒಂಥರ ಖುಷಿ ಆಯಿತು. ಅದ್ರ ಪಕ್ಕದಲ್ಲೇ ಇದಿರುತ್ತೆ ಡ್ರೆಸ್ಸಿಂಗ್ ಏರಿಯಾ, ಅಂದರೆ ಅಲ್ಲಿ ಏನು ಬೇಕೋ ಕಾಸ್ಮೆಟಿಕ್ಸ್ ಇಟ್ಕೊಂಡಿರ್ತಾರೆ. ಮೇಕಪ್ಪು, ಡ್ರೆಸ್ಸಿಂಗ್ 2 ಏರಿಯಾನೂ ಇದೇ ಮಾಡ್ಕೊಂಡಿದ್ದಾರೆ. ಸಪ್ರೇಟ್ ಮೇಕಪ್ ಸ್ಪಾಟ್ ಅಂತ ಇಟ್ಕೊಂಡಿಲ್ಲ ಈ ರೂಮಲ್ಲಿ. ಸೊ ಅಲ್ಲೇ ಮೇಕಪ್ಗೂ ಒಂದು ಚಿಕ್ಕ ವಾರ್ಡ್ರೋಬ್ ಮಾಡಿಸಿದ್ದಾರೆ, ಇನ್ನೊಂದು ಡ್ರೆಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಒಂದು ವಾರ್ಡ್ರೋಬ್ ಸಿಸ್ಟಮ್ ಮಾಡಿಸ್ಕೊಂಡಿದ್ದಾರೆ. ಅಲ್ಲಿ ಡ್ರೆಸ್ಗಳ ಜೊತೆಗೆ ಎಕ್ಸ್ಟ್ರಾ ಐಟಮ್ಸ್ ಏನೇನು ದೊಡ್ಡದಿರುತ್ತೆ ಬೇಡದೇ ಇರೋವಂಥದ್ದು ಅದು ಕೂಡ ಜೋಡಿಸ್ಕೋಬೋದು. ಯಾಕೆಂದರೆ ತುಂಬ ಸ್ಪೇಸ್ ಇರುತ್ತಲ್ವ, ನಾವೆಲ್ಲ ಕಡೆನೂ ಅಲ್ಲಿ ಇಲ್ಲಿ ಇಡೋ ಬದಲು ಆ ಸ್ಪೇಸಲ್ಲಿ ಅದನ್ನು ಜೋಡಿಸಿಟ್ಟಿದ್ದಾರೆ. ಇನ್ನು ವಾಶ್ರೂಮ್ನ ನೋಡಿದಾಗ ಡೋರು ಇದಕ್ಕೆ ನಾರ್ಮಲ್ಲೇ ಹಾಕ್ಸಿದ್ದಾರೆ. ಈ ಸ್ಲೈಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆಲ್ಲ, ಇದು ಸಾಕು ಅಂತ. ಸೊ ಇದು ನಾರ್ಮಲ್ ಡೋರು. ಮತ್ತು ಇಲ್ಲೂ ಅಷ್ಟೇ ನೋಡಿ, ಟೈಲ್ಸು ತುಂಬ ಚೆನ್ನಾಗಿದೆ. ಶವರು ಅಷ್ಟೇ ಸೇಮ್ ಎಲ್ಲ ನಲ್ಲಿ ಎಲ್ಲ ಜಾಗ್ವಾರು, ಬಟ್ ಇದು ವೆಸ್ಟರ್ನ್ ಕಮೋಡ್. ಕೆಳಗಡೆ ಇಂಡಿಯನ್ ಕಮೋಡ್ ಇದೆ, ಇಲ್ಲಿ ವೆಸ್ಟರ್ನ್ ಕಮೋಡ್. ಗೀಝರ್ ಕೂಡ ಇದೆ ಇಲ್ಲೂ ಕೂಡ ನೋಡಿ. ವೆಸ್ಟರ್ನ್ ಕಮೋಡು ಅಷ್ಟೇ ತುಂಬ ಚಿಕ್ಕದಾಗಿ ಚೆನ್ನಾಗಿದೆ. ನೀರು ಹೋಗೋದಕ್ಕೆ ಅದ್ರ ಹಿಂದೆಗಡೆ ನಾವು ಸಪ್ರೇಟು ಡೋರ್ ಡ್ರಮ್ಸ್ ಥರ ಮಾಡಿಸ್ತೀವಿ, ಆದರೆ ವಾಲಲ್ಲೇ ಸೆಟ್ ಮಾಡಿದ್ದಾರೆ. ಅದು ಫ್ಲಶ್ ಮಾಡೋದಷ್ಟೇ ಜಸ್ಟ್. ಇನ್ನಿಲ್ಲಿ ಮಿರರ್ ಅಷ್ಟೇ, ಮಿರರ್ ಬಾಕ್ಸ್ ಇಟ್ಕೊಂಡಿಲ್ಲ. ಸೊ ಯಾಕೆಂದರೆ ತುಂಬ ಏನು ಯೂಸ್ ಮಾಡೋದಿಲ್ಲ ಅಲ್ವಾ, ನಾವು ಹೆವಿ ಮಾಡ್ಕೊಂಡಷ್ಟು ನಮಗೆ ಕೆಲಸ ಜಾಸ್ತಿ ಇರುತ್ತೆ. ಸೊ ಇನ್ನು ಡೋರ್ ಹಿಂದೆಗಡೆ ನಮಗೆಲ್ಲ ಸ್ಮೆಲ್ ಚೆನ್ನಾಗಿರಬೇಕು ಅಂತ ಅದನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ. ಪ್ಲೇಫಿಲ್ಸ್ ಆಗಿರ್ಬೋದು ನೋಡಿ. ಸಿಂಪ್ಲಿ ಸೂಪರ್ಬ್ ಅಂತಲೇ ಹೇಳ್ಬೋದು. ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸುಲಭ ನಮಗೆ. ನಾವು ಯಾವಾಗಲೂ ಹೆವಿ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ನಮಗೆ ಅದು ಕಷ್ಟ ಅನಿಸುತ್ತೆ. ನಲ್ಲಿ ಸಿಸ್ಟಮಿಂದ ಹಿಡಿದು ಎಲ್ಲನೂ ಅಷ್ಟೇ ನಾವು ಹೆವಿ ಸೆಲೆಕ್ಟ್ ಮಾಡಿಬಿಡ್ತೀವಿ. ಸೆಲೆಕ್ಟ್ ಮಾಡೋವಾಗೇನೋ ಮಾಡೋದು ತುಂಬ ಈಸಿ, ಬಟ್ ಆಮೇಲೆ ಅದನ್ನು ಕ್ಲೀನಿಂಗ್ ಅಂತಂದಾಗ ನಮಗೇನಾಗುತ್ತೆ, ಅಯ್ಯಪ್ಪ ಇದನ್ನು ಕ್ಲೀನ್ ಮಾಡ್ಕೋಬೇಕಾ ಅಂತ ಫೀಲ್ ಆಗುತ್ತೆ. ಸೊ ಆದಷ್ಟು ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟೇ ವಸ್ತುಗಳನ್ನ ಇಟ್ಕೊಂಡು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಫ್ಲೆಶ್ ಸಿಸ್ಟಮ್ ಹೇಳಿದ್ನಲ್ವ, ತುಂಬ ಚೆನ್ನಾಗಿದೆ. ಇನ್ನು ಹಾಗೆ ಇಷ್ಟೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ ಅಂತಂದರೆ, ಇದರ ಜಾಗ ಏನು ಡೀಟೇಲ್ಸ್ ಏನೆಲ್ಲ ಬೇಕು ನಿಮಗೆ ನಾನು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ. ಎಲ್ಲ ನೋಡಿ ನಿಮ್ಗೆ ಇಷ್ಟ ಆದರೆ ಈ ಪ್ಲ್ಯಾನಿಂಗು ನೀವು ಕೂಡ ಈ ಥರ ಕಟ್ಕೊಳ್ಳಿ. ಅಂದರೆ ತುಂಬ ದೊಡ್ಡ ಜಾಗನೂ ಅಲ್ಲ, ತುಂಬ ಚಿಕ್ಕ ಜಾಗನೂ ಅಲ್ಲ, ಇರೋವಂಥ ಜಾಗದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇವ್ರ ಮನೆ. ಒನ್ಸ್ ಅಗೈನ್ ನವಿಲುಗರಿ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ. ಕೃಷ್ಣನಿಗೆ ನವಿಲುಗರಿ ಅಂದರೆ ತುಂಬ ಇಷ್ಟ, ನಮಗೂ ಸಹ ನವಿಲುಗರಿ ಅಂದರೆ ತುಂಬ ಇಷ್ಟ. ನನ್ನ ಹೋಮ್ ಟೂರ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ನಿಮಗೆ ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ
ಹೇಗಿತ್ತು ನಮ್ಮ ಪೂರ್ಣಿಮಾ ಸತೀಶ್ ಅವರ ಮನೆಯ ಹೋಮ್ ಟೂರ್ನ ವಿಡಿಯೋ ಅಂತ. ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್. ಮತ್ತೊಂದು ಸಲ ಎಲ್ಲ ನೋಡ್ಕೊಂಡು ಬಿಡೋಣ ಹಾಲಲ್ಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಫ್ಯಾನ್ ಸಿಸ್ಟಮ್ ಕೂಡ, ಅದರಲ್ಲಿ ಲೈಟ್ ವ್ಯವಸ್ಥೆ ಕೂಡ ಇದೆ. ಒಂಥರ ಅಟ್ರಾಕ್ಟಿವ್ ಆಗಿದೆ ರೀ ನೋಡೋದಕ್ಕೆ. ಇವ್ರ ಮನೆ ತುಂಬ ಚೆನ್ನಾಗಿದೆ. ದೇವ್ರ ಮನೆದು ಆ ಡೋರ್ ತೆಗಿತೀವಲ್ಲ, ತುಂಬ ಇಷ್ಟ ಆಯಿತು ನನಗೆ. ಎಷ್ಟು ಒಂಥರ ನೋಡಿ, ಎಲ್ಲೂ ಎಕ್ಸ್ಟ್ರಾ ಸಾಮಾನು ಇಟ್ಟಿಲ್ಲ. ಈಗ ಕಟ್ಟಿರೋ ಮನೆ ಇದ್ದಂಗಿದೆ. ಆಲ್ರೆಡಿ ಅವ್ರು ಬಂದು 2 ವರ್ಷ ಆಗಿದೆ. ಆದರೂ ಮನೆಯನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಯಾರೂ ಕೆಲಸದವ್ರು ಇಲ್ದಲೆ ಅಂತಂದರೆ ಇಟ್ಸ್ ಗ್ರೇಟ್. ಒನ್ಸ್ ಅಗೈನ್ ಪೂರ್ಣಿಮಾ ಸತೀಶ್ ಅವರ ಮನೆಯ ಹೋಮ್ ಟು ಸೂಪರ್ಬ್.